Namaste. Happy evening, all of you. Happy Excellent evening. evening, ನಮಸ್ತೆ ಗುರುಗಳೇ. ಗುರುಗಳೇ. Evening, sir. ನಮಸ್ತೆ ಗುರುಗಳೇ, ಗುರುಗಳೇ. ಶುಭಾಶಯಗಳು ಗುರುಗಳೇ. Happy ಒಳ್ಳೆಯದು evening. ಗುರುಗಳೇ. Happy evening, ಗುರುಗಳೇ. ಶುಭಾಶಯಗಳು ನಮಸ್ತೆ ಗುರುಜಿ. ಶುಭಾಶಯಗಳು. ಗುರುಪೂರ್ಣಿಮೆ ಶುಭಾಶಯಗಳು. ಶುಭಾಶಯಗಳು ಗುರುಗಳಿಗೆ ನಮಸ್ಕಾರ. ಪೂರ್ಣಿಮೆಯ ಶುಭಾಶಯಗಳು ಗುರುಜಿ. ನಿಮಗೆ ಪೂರ್ಣಿಮೆಯ ಹಾರ್ದಿಕ ಶ್ರೀಮಂತವಾದ ಶುಭಾಶಯಗಳು ಗುರುಗಳೇ. ಗುರುಪೂರ್ಣಿಮೆಯ ಹಾರ್ದಿಕ ಗುರುಪೂರ್ಣಿಮಾ ಗುರುಜಿ. ಶುಭಾಶಯಗಳು ಗುರುಜಿ. ಹ್ಯಾಪಿ ಗುರುಪೂರ್ಣಿಮಾ ಸರ್. ಪೂರ್ಣಿಮಾ ಶುಭಾಶಯಗಳು ಶುಭಾಶಯಗಳು ನಿಮಗೆ. ಗುರು ಪೌರ್ಣಮಿ ಶುಭಾಶಯಗಳು. ಗುರುದೇವೋ ಮಹೇಶ್ವರ ಪರಬ್ರಹ್ಮ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. Thank you so much. Thank you all of you. ಎಲ್ಲರಿಗೂ ಧನ್ಯವಾದಗಳು. Thank you so much. ಹ್ಯಾಪಿ ಗುರುಪೂರ್ಣಿಮೆ. ಹ್ಯಾಪಿ ಗುರು ಪೂರ್ಣಿಮಾ ಗುರುಜಿ. ಹ್ಯಾಪಿ ಗುರು ಪೂರ್ಣಿಮಾ ಗುರುಜಿ. ಗುರು ಪೂರ್ಣಿಮಾ ಶುಭಾಶಯಗಳು ಗುರುಜಿ. ಹ್ಯಾಪಿ ಗುರು ಪೂರ್ಣಿಮಾ. Yes. So thank you so much. Thank you all of you. And ನನ್ನ ಕಡೆಯಿಂದ ಕೂಡ ಪ್ರತಿಯೊಬ್ಬೊಬ್ಬರಿಗೂ ಬಿಕಾಸ್ ಒನ್ ಆರ್ ದಿ ಅದರ್ ವೇ ಆಸ್ ಅ ಪೇರೆಂಟ್ ಆಗಿ ಅಪ್ಪ ಅಮ್ಮ ಆಗಿ ಬ್ರದರ್ ಆಗಿ ಅಥವಾ ಫ್ರೆಂಡ್ ಆಗಿ ಒಂದಲ್ಲ ಒಂದ್ಸರಿ ನೀವು ಬೇರೆಯವ್ರಿಗೆ ಗೈಡ್ ಮಾಡಿರ್ತೀರಾ, ದಾರಿ ತೋರಿಸಿರ್ತೀರಾ, ಇನ್ಸ್ಪೈರ್ ಮಾಡಿರ್ತೀರಾ, ಅಡ್ವೈಸ್ ಮಾಡಿರ್ತೀರಾ. ಸೊ ಒಂದಲ್ಲ ಒಂದು ರೀತಿ ಬೇರೆಯವ್ರ ಜೀವನದಲ್ಲಿ ನೀವು ಕೂಡ ಒಂದು ಗುರುವಿನ ಸ್ಥಾನವನ್ನು ಪಡೆದಿರ್ತೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒನ್ಸ್ ಅಗೇನ್ ಗುರು ಪೂರ್ಣಿಮಾದ ಶುಭಾಶಯಗಳು. Thank you so much. Thank you ಗುರುಜಿ. ಪೂರ್ಣಿಮಾದ ಹಾರ್ದಿಕ ಶುಭಾಶಯಗಳು ಗುರುಜಿ. ಇಲ್ಲಿ Happy teachers ಗುರು ಕೂಡ ಪೂರ್ಣಿಮಾ. ಇದ್ದೀರಾ, ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಎಲ್ಲ ಇರ್ತೀರಾ. Yes. ಧನ್ಯವಾದ ಗುರುಗಳೇ. ಗುರು ಪೌರ್ಣಿಮೆ ಹ್ಯಾಪಿ ಗುರುಪೂರ್ಣಿಮೆ ಗುರುಜಿ. ಗುರು ಪೂರ್ಣಿಮೆ ಶುಭಾಶಯಗಳು ಗುರುಗಳೇ. ಗುರುಪೂರ್ಣಿಮೆಯ ಶುಭಾಶಯಗಳು ಗುರುಗಳೇ. Thank you so much. Thank you ಎಲ್ಲರಿಗೂ. Okay. Somehow I always feel, ಫಾದರ್ಸ್ ಡೇ ಮಾತ್ರ ಫಾದರ್ಗೆ ಸ್ಪೆಷಲ್ ಆಗಿ ವಿಶ್ ಮಾಡೋದು, ಫಾದರ್ಗೆ ಸ್ಪೆಷಲ್ ಆಗಿ ಪ್ರೀತಿ ತೋರಿಸೋದು, ಫಾದರ್ಗೆ ಡ್ಯಾಡಿ ವಾ ಅಪ್ಪ ಗ್ರೇಟ್ ನೀನು ಅಂತ ಹೇಳೋದು ಮಿಕ್ಕಿರೋ ದಿನದಲ್ಲಿ. ಹಾಗೆ ಇಂಡಿಪೆಂಡೆನ್ಸ್ ದಿನ ನಮ್ಮ ದೇಶ ನಮ್ಮ ಭಾರತ ಕ್ಲೀನಾಗಿಡ್ತೀನಿ, ನೀಟಾಗಿಡ್ತೀನಿ ಮಿಕ್ಕಿದ ದಿನದಲ್ಲಿ. ಕನ್ನಡ ರಾಜ್ಯೋತ್ಸವ ಬಂದಾಗ ಅವಾಗ ಮಾತ್ರ ನವಂಬರ್ 1 ನಮ್ಮ ಭಾಷೆ ನಮ್ಮ ಕನ್ನಡ ಮಿಕ್ಕಿದ್ದೇನಲ್ಲಿ, ರೈಟ್. ಸೊ ಬರ್ಡೇ ಬಂದಾಗ ಮಾತ್ರ ನಾನು ಹ್ಯಾಪಿಯಾಗಿರ್ತೀನಿ, ನಾನು ಹಂಗೆ ಮಾಡ್ತೀನಿ, ಈ ತಿಂಗಳು ಈ ವರ್ಷ ಹಂಗಾಗಿ ಮಾಡ್ತೀನಿ ಮಿಕ್ಕಿ ಟೈಮಲ್ಲಿ. ಸೊ ಐ ಆಲ್ವೇಸ್ ಫೀಲ್ ಗುರುವಿಗೆ ಏನು ಕೃತಜ್ಞತೆ ತಲ್ಲಿಸ್ತಿದ್ದೀರಾ, ಗುರು ಪೂರ್ಣಿಮೆ ಅಂತ ಹೇಳ್ತಾ ಇದ್ದೀರಾ, ದಿಸ್ ಶುಡ್ ಬಿ ಆಲ್ವೇಸ್, ದಿಸ್ ಶುಡ್ ಬಿ ಆಲ್ವೇಸ್, ನಾಟ್ ದಟ್ ಸ್ಪೆಷಲ್ ಇವತ್ತೊಂದಿನ ಮಾತ್ರ ಅಂತಲ್ಲ. ಇಟ್ ಶುಡ್ ಬಿ ಆಲ್ವೇಸ್ ದೇರ್ ದಟ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಟು ರಿಲೇಷನ್ಶಿಪ್ಸ್ ರಿಮೆಂಬರ್ ಆಲ್ವೇಸ್. ಸೊ ಒಂದು ಗಾಡ್ ಬಿಡಿ ಎಟರ್ನಲ್ ತಂದೆ ತಾಯಿ. ಸೊ ತಂದೆ ತಾಯಿ ಏನು ಕೊಡ್ತಾರೆ ಅದು ಯಾವತ್ತೂ ನೀವು ಮೆಜರ್ ಮಾಡೋಕ್ಕಾಗೋದಿಲ್ಲ. ಹಾಗೆ ವಾಟ್ ಫಾದರ್ ಮದರ್ ನೀವೇನು ಮಾಡಿದಿರ ಅಪ್ಪ ಅಮ್ಮನಿಗೆ ಮೆಜರ್ ಮಾಡ್ಬೋದು ನೀವು ಬೇಕಂದರೆ. ನಾನು ಇದು ಕೊಟ್ಟೆ, ಅದು ಕೊಡಿಸ್ದೆ, ಇದು ಮಾಡಿದೆ, ಅದು ಮಾಡಿದೆ, ಅಲ್ಲಿ ಕರ್ಕೊಂಡೋದೆ, ಇಲ್ಲಿ ಕರ್ಕೊಂಡೋದೆ. ನೀವು ಅಪ್ಪ ಅಮ್ಮನಿಗೆ ಏನು ಮಾಡಿದ್ರೆ ಮೆಜರ್ ಮಾಡ್ಬೋದು, ಬಟ್ ಅಪ್ಪ ಅಮ್ಮ ನಿಮಗೆ ಏನು ಮಾಡಿದ್ರು ಯಾವತ್ತೂ ಮೆಜರ್ ಮಾಡೋಕ್ಕಾಗಲ್ಲ. ಸಿಮಿಲರ್ಲಿ ಒನ್ ಮೋರ್ ರಿಲೇಷನ್ಶಿಪ್, ಗುರುಗಳು. ಯು ಕ್ಯಾನ್ ಸೇ ನಾನು ಗುರುಗಳಿಗೆ ನಾನು ಇದು ಗುರು ದಕ್ಷಿಣೆ ಕೊಟ್ಟೆ, ಅದು ಕೊಟ್ಟೆ, ಇದು ಮಾಡಿದೆ, ಯು ಕ್ಯಾನ್ ಮೆಜರ್. ಬಟ್ ಗುರುಗಳಿಂದ ಏನು ಪಡೆದ್ರಿ, ಏನು ಸಿಕ್ತು ನಿಮಗೆ, ಇಟ್ ಈಸ್ ಇನ್ವ್ಯಾಲ್ಯೂಬಲ್. ನೀವು ಮೆಜರ್ ಮಾಡೋಕ್ಕಾಗದೇ ಇಲ್ಲ ಅಲ್ವಾ. ಸೊ ದೀಸ್ ಟು ರಿಲೇಷನ್ಶಿಪ್ ಯಾವತ್ತೂ ನೀವು ಮೆಜರ್ ಮಾಡೋಕ್ಕಾಗದೇ ಇಲ್ಲ, ಅವ್ರ ಕಡೆಯಿಂದ ಏನು ಬಂದಿದೆ ಸಿಕ್ಕಿದೆ ಅಂಥೇಳಿ. ಬಟ್ ಅದರ್ವೈಸ್ ನೀವೇನು ಮಾಡಿದ್ರೆ ಡೆಫಿನೆಟ್ಲಿ ನೀವು ಮೆಜರ್ ಮಾಡ್ಬೋದು. ಸೊ ಆಲ್ವೇಸ್ ಯಾವತ್ತೂ ನೀವು ಸರಿದೂಗ್ಸೋಕ್ಕಾಗದೇ ಇಲ್ಲ. ಅಪ್ಪ ಅಮ್ಮರ ಒಂದು ಏನು ನಿಮಗೆ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಲೈಫಲ್ಲಿ, ಅಥವಾ ಗುರುಗಳ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ನಿಮ್ಮ ಲೈಫಲ್ಲಿ, ಯು ಕ್ಯಾನ್ ನೆವರ್ ರೀಪೇ, ಯಾವತ್ತೂ ವಾಪಸ್ ಕೊಡೋಕ್ಕಾಗದೇ ಇಲ್ಲ, ರೈಟ್. ಕ್ಲಿಯರ್, ಅರ್ಥ ಆಗ್ತಾ ಇದೆಯಾ? ಸೊ ಆಲ್ವೇಸ್ ಬಿ ಗ್ರೇಟ್ಫುಲ್, ಅಷ್ಟೇ, ಏನೇ ಇಲ್ಲ, ಬಿ ಗ್ರೇಟ್ಫುಲ್.
ಸೊ ಬಿ ಗ್ರೇಟ್ಫುಲ್, ಬಿ ಹಂಬಲ್ ಆ್ಯಂಡ್ ಶೋ ದಟ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡಬೇಕು, ತೋರಿಸ್ಬೇಕು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಫಾರ್ ದಿಸ್ ವಂಡರ್ಫುಲ್ ಗುರುಪೂರ್ಣಿಮಾ ಸ್ಪೆಷಲ್ ಹುಣ್ಣಿಮೆಯ ರಿಚುವಲ್ಗೆ, ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿ ಬೇ ಲೀಫ್, ರೈಟ್? ಸೊ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ಒಂದು ಬೇ ಲೀಫ್. ಆಡಿಯೋ ಕೇಳಿಸ್ತಾ ಇಲ್ವಾ? ನಾಟ್ ಆಡಿಬಲ್? ಆಡಿಬಲ್ ಆರ್ ನಾಟ್? ಅನ್ಮ್ಯೂಟ್ ಮಾಡಿ ಹೇಳಿ. ರೈಟ್. ಸೊ ಬೇ ಲೀಫ್ ಬೇಕು, ಜೊತೆಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ಕ್ಯಾಂಡಲ್, ದೀಪ, ವಾಟರ್ ಬಾಟಲ್, ಜೊತೆಗೆ ಬೌಲ್ ಅಥವಾ ತಟ್ಟೆ, ಹೋಲ್ಡರ್, ಚಿಮಟ. ಓಕೆ, ಮತ್ತು 5 ವಿಶಸ್ ಏನೇನು ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕಂತಿದ್ರೆ, ಅಚೀವ್ ಮಾಡಬೇಕಾಗಿದ್ರೆ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ ಒಂದು ಕಡೆ. ಜೊತೆಗೆ ನಾವು 777 ಏನು ಪೋರ್ಟಲ್ ರಿಚುವಲ್ನ ಮಾಡಿದ್ವಿ, ಸೊ ಅವತ್ತಿನ ದಿನ ಬರೆದಿದ್ರಲ್ವ, ಆ ಶೀಟನ್ನು ತಗೊಳ್ತೀರಾ, ಅದು ರೆಡಿ ಇಟ್ಕೊಳ್ತೀರಾ. ಸರ್ ಅವತ್ತು ನಾನು ಅಟೆಂಡ್ ಮಾಡಿಲ್ಲ ಅಥವಾ ನಾನು ಮಾಡಿಲ್ಲ ಅಂದರೆ ನೋ ಪ್ರಾಬ್ಲಮ್, ಮಾಡಿರೋರು ತೊಗೊಳ್ಳಿ, ಮಾಡದೇ ಇರೋರು ನೋ ಪ್ರಾಬ್ಲಮ್. ಕ್ಲಿಯರ್? ಸೊ ಇಷ್ಟು ಸಾಮಗ್ರಿಗಳನ್ನ ರೆಡಿ ಇಟ್ಕೊಳ್ಳಿ, ದೆನ್ ವಿಲ್ ಸ್ಟಾರ್ಟ್. ಓಕೆ, ಸೊ ಬಿಫೋರ್ ವಿ ಸ್ಟಾರ್ಟ್, ಸೊ ಲೆಟ್ಸ್ ಲರ್ನ್ ಸಮಥಿಂಗ್ ಇವತ್ತು. ಬಿಕಾಸ್ ಆಫ್ ಗುರುಪೂರ್ಣಿಮಾ ಸ್ಪೆಷಲ್ ಇರೋದಕ್ಕೆ, ಸೊ ಟುಡೇ ವಿ ವಿಲ್ ಲರ್ನ್ ಸಮಥಿಂಗ್ ಅಬೌಟ್ ಲೈಫ್ ಬಗ್ಗೆ ಕಲಿಯೋಣ. ಓಕೆ, ಸೊ ಆರ್ ಯು ಆಲ್ ರೆಡಿ? ಎಷ್ಟು ಜನ ರೆಡಿ ಇದ್ದೀರಾ? ಎಸ್, ಎಲ್ಲ ರೆಡಿ ಸೊ ಎಲ್ಲರೂ ಗಿವ್ ಮಿ 10 minutes ಆಫ್ ಯುವರ್ ಟೈಮ್. 10 ನಿಮಿಷ ಅಟೆನ್ಷನ್ ಕೊಡಿ, ಗಮನ ಕೊಡಿ. ನೋ ಡಿಸ್ಟರ್ಬೆನ್ಸ್, ಆ ಕಡೆ ಈ ಕಡೆ ಅದು ಮಾಡೋದು ಇದು ಮಾಡೋದೆಲ್ಲ ಬೇಡ, ಗಮನ ನನ್ನ ಕಡೆ ಕೊಡಿ. ಅರ್ಥ ಆಗ್ತಾ ಇದೆಯಾ? ಸೊ ಐ ವಾಸ್ ಥಿಂಕಿಂಗ್ ಏನು ಇವತ್ತು ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಐ ವಾಸ್ ಜಸ್ಟ್ ರೀಕಾಲಿಂಗ್ ಎಲ್ಲರ ಒಂದು ಸ್ಟೂಡೆಂಟ್ಸ್, ಸೀಕರ್ಸ್ ಅಥವಾ ಎಲ್ಲರೂ ನನ್ನ ಜೊತೆ ಮಾತಾಡಿದಾಗ ದೇ ಆಲ್ವೇಸ್ ಕಮ್ಯುನಿಕೇಟ್. ನನ್ನ ಜೊತೆ ಮಾತಾಡಿದಾಗ ಎಲ್ಲರೂ ಒಂದೇ ಹೇಳೋಂಥದ್ದು, ಗುರುಗಳೇ ಆ ಪ್ರಾಬ್ಲಮ್ ಇದೆ, ಗುರುಗಳೇ ಈ ಪ್ರಾಬ್ಲಮ್ ಇದೆ, ಗುರುಗಳೇ ಹಂಗಾಗ್ತಿದೆ, ಈ ಸಮಸ್ಯೆ ಇದೆ, ಅದಿದೆ, ಇದಿದೆ, ಬರೀ ಯಾವಾಗಲೂ ಪ್ರಾಬ್ಲಮ್ಸ್. ಸೊ ಐ ಆಲ್ವೇಸ್ ಗೆಟ್ ಅ ಕಾಲ್, ಆರ್ ಮೋಸ್ಟ್ ಆಫ್ ದ ಟೈಮ್ ಕನ್ಸಲ್ಟೇಷನ್ ಆರ್ ನನ್ನ ಜೊತೆ ಮಾತಾಡಬೇಕಂತ ಬಂದಾಗ ಯಾವಾಗಲೂ ಒಂದು ಪ್ರಾಬ್ಲಮ್ಸ್ ಇದೆ, ಇದು ಸಮಸ್ಯೆ ಇದೆ, ಅದು ಪ್ರಾಬ್ಲಮ್ ಇದೆ, ಇದೇನೇ ಬರ್ತಾಯಿತ್ತು. ಸೊ ಐ ಥಾಟ್ ಓಕೆ, ವೈ ನಾಟ್, ಇದ್ರ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಹೀಗೆ ಒನ್ಸ್ ಒಬ್ಬ ಸೀಕರ್ ಅಂದರೆ ಒಬ್ಬ ಶಿಷ್ಯ, ಸೊ ಗುರುಗಳ ಹತ್ರ ಹೋದನಂತೆ. ಗುರುಗಳೇ, ಟೆಲ್ ಮೀ, ಲೈಫಲ್ಲಿ ನಾನು ಪ್ರಾಬ್ಲಮ್ ಲೆಸ್ ಆಗಿ ಹೇಗೆ ಇರೋಂಥದ್ದು, ಪ್ರಾಬ್ಲಮ್ ಇಲ್ದಿರಾನೆ ಹೇಗೆ ಇರೋಂಥದ್ದು ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಗುರುಗಳು ಹೇಳಿದ್ರಂತೆ, ಗೋ ಅರೌಂಡ್ ದ ಸಿಟಿ, ಅಂದರೆ ಆ ಊರು, ಆ ಹಳ್ಳಿ ಏನಿತ್ತು, ಎಲ್ಲ ಕಡೆ ಹೋಗ್ಬಿಡ್ಬಾ, ಲುಕ್ ಅಟ್ ಎವ್ರಿ ಒನ್, ಎಲ್ಲರನ್ನ ನೋಡ್ಕೊಂಡು ಬಾ, ಎಲ್ಲರ ಲೈಫ್ನ ಸ್ಟಡಿ ಮಾಡಿಬಿಡ್ಬಾ, ಅವ್ರಿಗೆ ಹೆಂಗಿದ್ದಾರೆ ಲೈಫಲ್ಲಿ, ಏನು ಎಲ್ಲನೂ ನೋಡ್ಕೊಂಬಾ ಅಂತ ಹೇಳ್ಬಿಟ್ಟು. ಕಮ್ ಬ್ಯಾಕ್ ಆಫ್ಟರ್ 1 week ಅಂತ ಹೇಳಿದ್ರಂತೆ. ಸೊ 1 ವಾರ ಆದಮೇಲಿಂದ ಹೀ ಕೇಮ್ ಬ್ಯಾಕ್. ಓಕೆ, 1 ವಾರ ಆದಮೇಲಿಂದ ಹೀ ಕೇಮ್ ಬ್ಯಾಕ್ ಆ್ಯಂಡ್ ಹೀ ಟೋಲ್ಡ್, ಗುರುಗಳೇ ನಾನು ಎಲ್ಲರನ್ನ ನೋಡಿದೆ, ಎಲ್ಲ 1 ವಾರ ನೀವು ಹೇಳ್ದಂಗೆ ಎಲ್ಲರನ್ನ ಮೀಟ್ ಮಾಡಿದೆ, ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟೆಲ್ಲ ಮೀಟ್ ಮಾಡಿದೆ, ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ ಇದೆ. ಸೊ ಹಾಗಿದ್ರೆ ಪ್ರಾಬ್ಲಮ್ ಇದ್ದೇ ಇರುತ್ತಾ ಲೈಫಲ್ಲಿ ಗುರುಗಳೇ ಅಂತ ಕೇಳ್ದ. ಅದಕ್ಕೆ ಅವ್ರ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ರಂತೆ, ಪ್ರಾಬ್ಲಮ್ ಅನ್ನೋಂಥದ್ದು ಆ್ಯಕ್ಚುಲಿ ವರ್ಲ್ಡಲ್ಲಿಲ್ಲ, ಇಲ್ಲಿರೋದು ಪ್ರಾಬ್ಲಮ್ ಅನ್ನೋಂಥದ್ದು ಎಲ್ಲಿರೋದು ಆ್ಯಕ್ಚುಲಿ ನಿಜ ಜೀವನದಲ್ಲ, ಇಲ್ಲಿರೋದು ಪ್ರಾಬ್ಲಮ್. ಹೌದಾ ಗುರುಗಳೇ, ಹೇಗೆ? ನೋಡಪ್ಪ, ಇಲ್ಲಿ ನೀನು ಅದನ್ನು ಪ್ರಾಬ್ಲಮ್ ಅಂತ ಅಂದ್ಕೊಂಡ್ರೆ ಅದು ನಿನಗೆ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಬಟ್ ಅದೇ ನೀನು ಇಲ್ಲಿ ಇದು ನನಗೊಂದು ಬೆಳವಣಿಗೆಗೆ ಅವಕಾಶ, ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಆಪರ್ಚುನಿಟಿ, ನನ್ನನ್ನು ನಾನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಲಿಕ್ಕೆ ಒಂದು
ಚಾನ್ಸ್ ಸಿಗ್ತಾ ಇದೆ ಅಂತ ನೀನು ಯೋಚನೆ ಮಾಡಿದ್ರೆ ಇದು ನಿನಗೆ ಚಾಲೆಂಜ್ ಆಗುತ್ತೆ, ಪ್ರಾಬ್ಲಮ್ ಅಲ್ಲ. ಸೊ ನಾನು ಲೈಫಲ್ಲಿ ತುಂಬ ಇದೇ ಥರ ಯಾವಾಗಲೂ ಥಿಂಕ್ ಮಾಡ್ತಾ ಇದ್ದೆ. ಏನು ಚಿಕ್ಕವನಿದ್ದಾಗ ದುಡ್ಡಿನ ಸಮಸ್ಯೆ ಇತ್ತು, ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು. ಸೊ ಐ ವಾಸ್ ಥಿಂಕಿಂಗ್, ದೇವರೇ ಯಾಕೆ ನನಗೆ ಇಷ್ಟೇ ಕಷ್ಟ ಇದೆ, ನನಗೆ ಯಾಕೆ ಇಷ್ಟು ಪ್ರಾಬ್ಲಮ್ಸ್ ಇದೆ, ಇದೇ ಥರ ನಾನು ಲಿಟ್ರಲಿ ಇದೇ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದೆ. ಬಟ್ ಇದೇ ಥರ ಗುರುಗಳ ಒಂದು ಅನುಗ್ರಹದಿಂದ ಐ ಲರ್ನ್ಡ್ ಆ್ಯಕ್ಚುಲಿ ಪ್ರಾಬ್ಲಮ್ ಈಸ್ ನಾಟ್ ಪ್ರಾಬ್ಲಮ್, ರಿಪ್ಲೇಸ್ ದ ವರ್ಡ್. ಪ್ರಾಬ್ಲಮ್ ಅನ್ನೋ ಪದವನ್ನು ರಿಪ್ಲೇಸ್ ಮಾಡಬೇಕು ನಮ್ಮ ಡಿಕ್ಷನರಿನಲ್ಲಿ. ಯಾವ ಡಿಕ್ಷನರಿಲಿ? ಇಂಗ್ಲೀಷ್ ಡಿಕ್ಷನರಿಲಲ್ಲ, ನಿಮ್ಮ ಡಿಕ್ಷನರಿನಲ್ಲಿ, ನಿಮ್ಮ ಜೀವನದ ಡಿಕ್ಷನರಿನಲ್ಲಿ ಪ್ರಾಬ್ಲಮ್ ಅನ್ನೋ ಪದವನ್ನು ರಿಪ್ಲೇಸ್ ಮಾಡಬೇಕು. ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಅನ್ನೋ ಜಾಗದಲ್ಲಿ ನೀವು ಸೇರಿಸ್ಕೋಬೇಕಾಗಿರೋಂಥದ್ದು ಚಾಲೆಂಜ್. ಏನಂತ ಸೇರಿಸ್ಕೋಬೇಕು? ಚಾಲೆಂಜ್. ನೋಡಿ, ನೀವೇ ಒಂದು ಇಮ್ಯಾಜಿನ್ ಮಾಡಿ ನೋಡಿ. ಪ್ರಾಬ್ಲಮ್ ಅಂದಾಗ ಏನನ್ಸುತ್ತೆ? ಪ್ರಾಬ್ಲಮ್ ಅಂದ ತಕ್ಷಣ ಯು ಫೀಲ್ ಸ್ಕ್ಯಾರ್ಡ್, ಭಯ ಅನಿಸುತ್ತೆ, ಟೆನ್ಷನ್ ಅನಿಸುತ್ತೆ. ಹೆಂಗಪ್ಪ ಏನಪ್ಪ ಗೊತ್ತಾಗಲ್ಲ, ಆಗಲ್ವೇನೋ, ನಾನು ಸೋತೋಗ್ಬಿಡ್ತೇನೇನೋ, ಅದನ್ನು ಎದುರಿಸೋಕ್ಕಾಗಲ್ವೇನೋ ಅನ್ಸುತ್ತಾ? ಅನ್ಸಲ್ವಾ ಪ್ರಾಬ್ಲಮ್ ಅಂದಾಗ? ವೆನ್ ಯು ಹಿಯರ್ ಅ ವರ್ಡ್, ಪದ ಪ್ರಾಬ್ಲಮ್ ಅಂತ ಕೇಳಿದ ತಕ್ಷಣ ಅನ್ಸುತ್ತಾ ಅನ್ಸಲ್ವಾ ನಿಮ್ಗೆ? ಹೇಳಿ. ಅನ್ಸತ್ತೆ ಸರ್. ಪದ ಚಾಲೆಂಜ್ ಅಂತ ಕೇಳಿದಾಗ ಹೆಂಗನ್ಸುತ್ತೆ? ಜಸ್ಟ್ ಥಿಂಕ್ ಮಾಡಿ ನೋಡಿ. ಚಾಲೆಂಜ್, ನಿಂಗೊಂದು ಚಾಲೆಂಜಾ? ಹೌದಾ, ನೋಡೋಣ, ಆಯಿತು, ನೀನಾ ನೋಡೇ ಬಿಡೋಣ. ಚಾಲೆಂಜ್ ಅಂದ ತಕ್ಷಣ ಏನನ್ಸುತ್ತೆ? ಟ್ರೈ ಮಾಡ್ತೀನಿ, ಗೆಲ್ತೀನೋ ಗೆಲ್ಲೋಲ್ಲ ಅದು ಪ್ರಶ್ನೆ ಬೇರೆ. ಬಟ್ ಏನನ್ಸುತ್ತೆ ನಿಮಗೆ ಒಳಗಡೆಯಿಂದ? ಏನನ್ಸುತ್ತೆ? ಕಮಾನ್ ನೋಡೋಣ, ಚಾಲೆಂಜಾ, ಆಯಿತು, ನಾನು ಮಾಡೇ ಬಿಡ್ತೀನಿ. ಸೊ ಸಮ್ಹೌ ಒಳಗಡೆಯಿಂದ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಮೋಟಿವೇಶನ್ ಬರುತ್ತೆ. ಕಮಾನ್, ಗಿವ್ ಅ ಟ್ರೈ, ಎದುರಿಸೋಣ, ಆಗೋಣ, ವಿನ್ ಆಗೋಣ ಅನ್ನೋ ಒಂದು ಹುಮ್ಮಸ್ ಬರುತ್ತೆ. ಬರಲ್ವಾ? ಎಷ್ಟು ಜನಕ್ಕೆ ಅನ್ಸುತ್ತೆ ಚಾಲೆಂಜ್ ಅಂದಾಗ? ಲೆಟ್ಸ್ ಸಿ, ನೋಡೇ ಬಿಡೋಣ ಒಂದು ಕೈ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ ಚಾಲೆಂಜ್ ಅಂತ? ಸೊ ಸಮ್ಹೌ ಗುರುಗಳು ಹೇಳಿದ್ರಂತೆ, ಪ್ರಾಬ್ಲಮ್ ಅನ್ನೋಂಥದ್ದು ಇಲ್ಲಿರೋದು ಶಿಷ್ಯ, ಜೀವನದಲ್ಲ, ಇಲ್ಲಿರೋದು. ಸೊ ಎಲ್ಲಿ ತನಕ ನೀನು ಪ್ರಾಬ್ಲಮ್ ಅಂದ್ಕೊಂಡಿರ್ತೀಯ, ಅದು ಪ್ರಾಬ್ಲಮ್ ಇನ್ನೂ ದೊಡ್ಡದೇ ಆಗುತ್ತೆ. ಬಟ್ ದಟ್ ಮೂಮೆಂಟ್ ನೀವು ಇದು ಪ್ರಾಬ್ಲಮ್ ಅಲ್ಲ, ಇದು ಒಂದು ನನಗೆ ಚಾಲೆಂಜ್ ಅಷ್ಟೇ. ಇದು ಯಾವತ್ತು ನೀನು ಪ್ರಾಬ್ಲಮ್ನ ಚಾಲೆಂಜ್ ಅಂತ ಆ ಪ್ರಾಬ್ಲಮ್ನ ಡ್ರಾಪ್ ಮಾಡಿಬಿಡ್ತೀಯ, ಆ ಚಾಲೆಂಜ್ ನಿನಗೆ ಚಿಕ್ಕದಾಗಿ ಕಾಣುತ್ತೆ. ಹೆಂಗೆ ಕಾಣುತ್ತೆ? ಚಿಕ್ಕದಾಗಿ ಕಾಣುತ್ತೆ ಅಲ್ವಾ? ಸಿಂಪಲ್. ಎಲ್ಲರ ಹತ್ರ ಒಂದು ಕಾಯಿನ್ ಇದ್ರೆ ತಗೊಳ್ಳಿ. ಜಸ್ಟ್ ಟೇಕ್ ಒನ್ ಕಾಯಿನ್. ನಿಮ್ಮ ಹತ್ರ ಅಲ್ಲೇ ಎಲ್ಲಾದರೂ ಹತ್ರ ಇರುತ್ತೆ, ಅವ್ರ ವಾಲೆಟಲ್ಲಿ ಇರುತ್ತೆ. ಜಸ್ಟ್ ಟೇಕ್ ಒನ್ ಕಾಯಿನ್. ತಗೊಂಡ್ರ? ಟೇಕ್ ಒನ್ ಕಾಯಿನ್. ಸೊ ಈ ಕಾಯಿನ್ನ ನೀವು ಪ್ರತಿಯೊಬ್ಬರು, ಯಾರ ಹತ್ರ ಕಾಯಿನ್ ಇದ್ರೆ ಓಕೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಜಸ್ಟ್ ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಸೊ ಟೇಕ್ ದಿಸ್ ಕಾಯಿನ್. ಈ ಕಾಯಿನ್ನ ಕಣ್ಣಿಗೆ ಹತ್ತಿರವಾಗಿ ಇಟ್ಕೊಳ್ಳಿ. ಬೇರೆ ಏನಾರ ಕಾಣುತ್ತಾ? ಕಣ್ಣಿಗೆ ತುಂಬ ಹತ್ತಿರವಾಗಿ ಇಟ್ಕೊಂಡಾಗ ಬೇರೆ ಏನಾದ್ರು ಕಾಣುತ್ತಾ? ಇಲ್ಲ. ಯಾಕೆ? ಬಿಕಾಸ್ ಕಾಯಿನ್ ತುಂಬ ಹತ್ತಿರ ಇದೆ. ಸೊ ಕಾಯಿನ್ನ ದೂರ ಇಡಿ. ಕಾಯಿನ್ನ ದೂರ ಇಟ್ಟರೆ ಎಲ್ಲ ಕಾಣಿಸ್ತಾ ಇದೆ ಸರ್, ಎಲ್ಲನೂ ಕಾಣಿಸ್ತಾ ಇದೆ, ಕಾಯಿನೂ ಕಾಣಿಸ್ತಾ ಇದೆ ಅಲ್ವಾ? ಸಿಮಿಲರ್ಲಿ ಈ ಪ್ರಾಬ್ಲಮ್ ವಿಚ್ ಈಸ್ ನಾಟ್ ಅ ಪ್ರಾಬ್ಲಮ್, ಆ್ಯಕ್ಚುಲಿ ಪ್ರಾಬ್ಲಮ್ ಅಲ್ಲ, ಅದು ಚಾಲೆಂಜ್ ಅದು. ಓಕೆ, ಬಟ್ ಪೀಪಲ್ ಏನು ಮಾಡಿರ್ತಾರೆ, ಜನ ಏನು ಮಾಡಿರ್ತಾರೆ, ಅಥವಾ ನೀವುಗಳೇನು ಮಾಡಿರ್ತೀರ ಅಂದರೆ ಆ ಪ್ರಾಬ್ಲಮ್ನ ಹಿಂಗಿಟ್ಕೊಂಡ್ಬಿಟ್ಟಿರ್ತೀರ. ಬೇರೇನೂ ಇಲ್ಲ ನನ್ನ ಜೀವನದಲ್ಲಿ, ಇದೇ ದೊಡ್ಡ ಒಂದು ಸಮಸ್ಯೆ, ಇದೇ ದೊಡ್ಡ ಚಾಲೆಂಜ್, ಬೇರೇನೂ ಇಲ್ಲ ನನ್ನ ಜೀವನದಲ್ಲಿ ಅನ್ನೋ ಥರ. ಸೊ ಇದು ಬಿಟ್ಟರೆ ಬೇರೇನಿಲ್ಲ, ನನ್ನ ಪ್ರಪಂಚ ಬೇರೇನಿಲ್ಲ, ನನ್ನ ಜೀವನದಲ್ಲಿ ಏನೂ ಇಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ. ಹಲೋ, ಪ್ರಾಬ್ಲಮ್ ಅಥವಾ ಚಾಲೆಂಜ್ ಏನು ಮಾಡಬೇಕು? ನೀವು ದೂರ ಇಡಬೇಕು. ಇದು ಒಂದು ಇದೆ ಅಷ್ಟೇ ನನ್ನ ಜೀವನದಲ್ಲಿ. ಇದು ಚಾಲೆಂಜನ್ನು ಎದುರಿಸ್ತೀನಿ, ಅದನ್ನು ಗೆಲ್ತೀನಿ, ಅದು ಒಂದು ಭಾಗ ಅಷ್ಟೇ. ಅದು ಬಿಟ್ಟು ಎಷ್ಟೊಂದಿದೆ ನನ್ನ ಲೈಫಲ್ಲಿ, ಎಷ್ಟೊಂದಿದೆ. ಲೆಟ್ ಮಿ ಸಿ ಆಲ್ ದೋಸ್ ಥಿಂಗ್ಸ್. ಯಾವಾಗ ನೀವು ಆ ಸಮಸ್ಯೆನ ಅಥವಾ ಚಾಲೆಂಜ್ನ ದೂರ ಇಡ್ತೀರಾ, ಎಲ್ಲನೂ ಕಾಣುತ್ತೆ. ಯು ಫೀಲ್, ಓ ಇದೊಂದೇನಾ, ಇಷ್ಟೇನಾ ಅಂತ ಹೇಳ್ಬಿಟ್ಟು.
ಯಾವಾಗ ಆ ಚಾಲೆಂಜ್ನ ನೀವು ಕಣ್ಣಿಗೆ ಹಿಂಗೆ ಹತ್ರ ಇಟ್ಕೊಂಡ್ಬಿಡ್ತಾರೆ, ಬೇರೇನೂ ಕಾಣಲ್ಲ, ಓ ಆಗೋಯ್ತು ನನ್ನ ಕತೆ, ಆಗಲ್ಲ, ಎಷ್ಟು ತಲೆ ಮೇಲೆ ಪ್ರಪಂಚ ಇದ್ದಂಗಿದೆ, ಭಾರ ಇದ್ದಂಗಿದೆ ಅನ್ಸಕ್ಕೆ ಶುರು ಆಗುತ್ತೆ. ನೋ? ಸೊ ಅಂಡರ್ಸ್ಟ್ಯಾಂಡ್, ಎಷ್ಟು ಜನಕ್ಕೆ ಗ್ರೋತ್ ಆಗಕ್ಕೆ ಆಸೆ ಇದೆ? ಎಷ್ಟು ಜನಕ್ಕೆ ಲೈಫಲ್ಲಿ ಗ್ರೋತ್ ಆಗಕ್ಕೆ ಆಸೆ ಇದೆ? ನಮ್ಗಿದೆ ಸರ್. ಅಲ್ವಾ? ಎಲ್ಲರಿಗೂ ಅಷ್ಟೇ ಇದೆ, ಎಲ್ಲರಿಗೂ ಬೆಳೆಯಕ್ಕೆ ಆಸೆ ಇದೆ, ಎಲ್ಲರಿಗೂ ಸಕ್ಸಸ್ ಪಡೆಯಕ್ಕೆ ಆಸೆ ಇದೆ, ಅಭಿವೃದ್ಧಿ ಹೊಂದಕ್ಕೆ ಆಸೆ ಇದೆ. ರಿಮೆಂಬರ್ ದಿಸ್ ಫಾರ್ಮುಲಾ, ಎಲ್ಲರೂ ಕೇಳಿಸ್ಕೊಳ್ಳಿ, ಗಮನ ಕೊಡಿ, ಕೇಳಿಸ್ಕೊಳ್ಳಿ. ಚಿಕ್ಕವರಿದ್ದಾಗ, ಸಣ್ಣ ಮಗುವಾಗಿದ್ದಾಗ ಏನು ಚಾಲೆಂಜ್ ಇತ್ತು ಮಗುಗೆ? ತಾನಾಗೆ ತಿನ್ನೋದು, ಬಾಯೆಲ್ಲ ಮಾಡ್ಕೊಳ್ದಿರ, ಕೆಳಗಡೆ ಚೆಲ್ದಿರ, ತಾನಾಗೆ ನೀಟಾಗಿ ತಿನ್ನೋದು ಚಾಲೆಂಜ್ ಆಗಿತ್ತು. ಎದ್ದು ನಿಂತು ಓಡೋದು, ನಡೆಯೋದು, ಕಲಿಯೋದು ಚಾಲೆಂಜ್ ಆಗಿತ್ತು. ಯಾಕೆ? ಬೀಳ್ತಾ ಇತ್ತು. ಇನ್ನು ಕಾಲುಗಳು ಗಟ್ಟಿ ಇರಲಿಲ್ಲ, ಲಿಮ್ ಸ್ಟ್ರಾಂಗ್ ಇರಲಿಲ್ಲ, ಬೀಳ್ತಾ ಇತ್ತು. ಕರೆಕ್ಟಾ? ಸೊ ಮಗು ಇನ್ನೂ ದೊಡ್ಡದಾಯಿತು, ತಿನ್ನೋದು ಕಷ್ಟ ಅದಕ್ಕೆ ಇವಾಗ ಇಲ್ಲ, ನಡೆಯೋದು ಕಷ್ಟನ ಅದಕ್ಕೆ ಇವಾಗ ಇಲ್ಲ. ಬಟ್ ಸೈಕಲ್ ಓಡಿಸೋದು ಕಷ್ಟ, ಸೈಕಲ್ ಓಡ್ಸೋಕ್ಕೆ ಬರ್ತಾ ಇಲ್ಲ, ಮ್ಯಾಥ್ಸ್ ಬರ್ತಾ ಇಲ್ಲ, ಇಂಗ್ಲೀಷ್ ಬರ್ತಾ ಇಲ್ಲ, ಇದು ಚಾಲೆಂಜ್ ಇವಾಗ. ಮಗು ಇನ್ನೂ ದೊಡ್ಡದಾಯಿತು, ಸೊ ಸೈಕಲ್ಲು ಬಂತು, ಮ್ಯಾಥ್ಸು ಬಂತು, ಇಂಗ್ಲೀಷು ಹೆಂಗೋ ಕಲ್ತ್ಬಿಡ್ತು. ಬಟ್ ಇವಾಗ ಹುಡುಗಿ ಪ್ರಾಬ್ಲಮ್, ಚಾಲೆಂಜ್ ಇವಾಗ ಅಲ್ವಾ? ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಅವ್ನು ನನಗೆ ಇಷ್ಟಪಡ್ತಾ ಇಲ್ಲ, ಇವಳು ನನಗೆ ಇಷ್ಟಪಡ್ತಾನೆ, ಸೊ ಈ ಚಾಲೆಂಜ್ ಬಂತು. ಕರೆಕ್ಟಾ? ಕಾಲೇಜ್ ಲೈಫ್, ಫ್ರೆಂಡ್ಸ್, ರೈಟ್? ಸೊ ಅಲ್ಲೂ ಚಾಲೆಂಜ್ ಬಂತು. ನೆಕ್ಸ್ಟ್ ಏನು? ನಾನು ಜಾಬ್ ತೊಗೋಬೇಕು, ನನ್ನ ಲೈಫಲ್ಲಿ ಸೆಟ್ಲ್ ಆಗಬೇಕು, ಸೆಲೆಕ್ಟ್ ಆಗಬೇಕು, ಇಂಟರ್ವ್ಯೂನಲ್ಲಿ ಪಾಸ್ ಆಗಬೇಕು, ಅದು ಬಿಸ್ನೆಸ್ ಮಾಡಬೇಕು. ಸೊ ಅಲ್ಲಿ ಬಂತು ಚಾಲೆಂಜ್. ಸೊ ಆ ಚಾಲೆಂಜ್ ಹೋದಾಗ ಇದೆಲ್ಲ ಚಿಕ್ಕದು ಅನ್ನಿಸ್ಬಿಡುತ್ತೆ, ಮೊದಲೆಲ್ಲ ಇದ್ದಿದ್ದು. ಕರೆಕ್ಟಾ? ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಾ ಇದೆಯಾ? ನಾವು ಒಂದ್ಸರಿ ಜಾಬ್ ಆಗೋಯ್ತು, ನೆಕ್ಸ್ಟ್ ಏನು? ಲೈಫಲ್ಲಿ ಸೆಟ್ಲ್ ಆಗಬೇಕು. ಎಲ್ಲರ ಸೊಸೈಟಿನಲ್ಲಿ ಕಣ್ಮುಂದೆ, ಎಲ್ಲರ ಕಣ್ಮುಂದೆ ನಾನು ಲೈಫಲ್ಲಿ ಬೇಷ್ ಅನ್ನಿಸ್ಕೋಬೇಕು. ಸೊ ನಾನು ಕಾರಲ್ಲಿ ಓಡಾಡಬೇಕು, ಕಾರ್ ತೊಗೋಬೇಕು, ಮನೆ ಕಟ್ಟಬೇಕು. ಕರೆಕ್ಟಾ? ಅದು ಚಾಲೆಂಜ್ ಇವಾಗ, ರೈಟ್? ಅಥವಾ ಮನೇಲಿ ಪ್ರಾಬ್ಲಮ್ಮು, ಸೊ ರಿಲೇಷನ್ಶಿಪ್ ಪ್ರಾಬ್ಲಮ್ಮು, ಅಥವಾ ಆರೋಗ್ಯದ ಸಮಸ್ಯೆ, ಮತ್ತೊಂದು ಚಾಲೆಂಜು, ಆರ್ ಸೊಸೈಟಿ ಪ್ರಾಬ್ಲಮ್ಮು, ಮತ್ತೊಂದು ಚಾಲೆಂಜು. ಸೊ ಆವಾಗ ಓದೋ ಪ್ರಾಬ್ಲಮ್ ಇಲ್ಲ, ಅಥವಾ ಜಾಬ್ ತೊಗೋಬೇಕನ್ನೋ ಪ್ರಾಬ್ಲಮ್ ಇಲ್ಲ, ಆ ಚಾಲೆಂಜ್ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಲೈಫ್ನ ಒಂದು ಸೀಕ್ರೆಟ್ನ ಅರ್ಥ ಮಾಡಿಕೊಂಡ್ರೆ, ಲಿಸನ್ ಕೇರ್ಫುಲಿ, ಆ್ಯಸ್ ಯು ಗ್ರೋ ಓಲ್ಡ್, ಬೆಳೀತಾ ಹೋದಂಗೆ ಪ್ರಾಬ್ಲಮ್ ಅಥವಾ ಚಾಲೆಂಜ್ ಅಂತ ಏನಿದೆ ಅದು ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ಚಾಲೆಂಜ್ ಇದ್ದೇ ಇರುತ್ತೆ. ಅಂಡರ್ಸ್ಟ್ಯಾಂಡ್ ದಿಸ್. ಚಾಲೆಂಜ್ ಅನ್ನೋಂಥದ್ದು ಚೇಂಜ್ ಆಗುತ್ತೆ ಹೊರತು, ಸಮಯಕ್ಕೆ ಸಮಯ ಬೆಳೀತಾ ಹೋದಂಗೆ, ಸಮಯ ಚೇಂಜ್ ಆಗ್ತಾ ಹೋದಂಗೆ ಚಾಲೆಂಜ್ ಚೇಂಜ್ ಆಗುತ್ತೆ ಹೊರತು ಚಾಲೆಂಜ್ ಯಾವತ್ತೂ ಹೋಗಲ್ಲ. ಚಾಲೆಂಜ್ ಇದ್ದೇ ಇರುತ್ತೆ ಲೈಫಲ್ಲಿ. ಇದು ಯಾಕೆ ಸರ್ ಚಾಲೆಂಜ್ ಇದ್ದೇ ಇರಬೇಕು? ಲೈಫ್ ಈಸ್ ಲೈಕ್ ದ್ಯಾಟ್. ಭಗವಂತ ನಮ್ಮನ್ನು ಹಂಗೆ ಸೃಷ್ಟಿಸಿರೋದು. ಸೊ ನಾವು ಹುಟ್ಟಿದಾಗ ನಾವೆಲ್ಲ ಏನು? ಝೀರೋ. ಕರೆಕ್ಟಾ? ಎಲ್ಲರೂ ಝೀರೋ ಅಲ್ವಾ? ಸೊ ಲೈಫಲ್ಲಿ ಅಟ್ ದ ಎಂಡ್ ಆಫ್ ದ ಲೈಫ್ ನಮಗೆಲ್ಲ ಗೊತ್ತಿರಬೇಕು ಅಂತ ಹೇಳಿದ್ರೆ ಕಲಿಬೇಕು. ಕಲಿಯೋದು ಹೆಂಗೆ ಕಲಿತೀವಿ? ಅನುಭವದಿಂದ ಕಲಿತೀವಿ. ಸೊ ಆಲ್ ದ ಚಾಲೆಂಜಸ್ ಆರ್ ಎಕ್ಸ್ಪೀರಿಯನ್ಸ್. ಒಂದು ಅನುಭವ ಕೊಡುತ್ತೆ, ಪಾಠ ಕೊಡುತ್ತೆ, ಲರ್ನಿಂಗ್ ಕೊಡುತ್ತೆ, ಆಲ್ ದ ಚಾಲೆಂಜಸ್. ಸೊ ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ. ಅದೆಲ್ಲ ಚಾಲೆಂಜಸ್ ನಮಗೆ ಪಾಠ ಕಲಿಸ್ಲಿಕ್ಕೆ, ಮೆಚುರಿಟಿ ಕೊಡಲಿಕ್ಕೆ, ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಕೊಡಲಿಕ್ಕೆ, ಸರಿ ತಪ್ಪುಗಳ ಮನವರಿಕೆ ಮಾಡಲಿಕ್ಕೆ ನಮಗೆ ಆ ಸಿಚುಯೇಷನ್ ದೇವರು ಕೊಡ್ತಾ ಇರೋಂಥದ್ದು. ಸರ್ ನೋ? ಹೌದಾ ಇಲ್ಲ? ಸೊ ಥಿಂಕ್ ಮಾಡಿ, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಚಾಲೆಂಜ್ ಇದೆ ಇವಾಗ. ಮೇ ಬಿ ಬಿಸ್ನೆಸ್ಸಲ್ಲಿ ಚಾಲೆಂಜ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಚಾಲೆಂಜ್ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು. ಸೊ ಪ್ರತಿ ಚಾಲೆಂಜಲ್ಲೂ ದೇವರು ನಿಮಗೆ ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಈ ಸಿಚುಯೇಷನ್ ಕೊಟ್ಟಿದ್ದಾರೆ. ನೋಡು ಮಗ, ಆರೋಗ್ಯ ಇಂಪಾರ್ಟೆಂಟು.
ಕರೆಕ್ಟಾಗಿ ಕರೆಕ್ಟಾಗಿ ಊಟ ಮಾಡು, ಒಳ್ಳೆಯದನ್ನೇ ಊಟ ಮಾಡು, ಪಥ್ಯ ಮಾಡು, ಎಕ್ಸಸೈಸ್ ಮಾಡು ಅನ್ನೋದಕ್ಕೋಸ್ಕರ ಈ ಆರೋಗ್ಯದ ಸಮಸ್ಯೆ ಕೊಟ್ಟಿದ್ದಾರೆ. ಸೊ ದಟ್ ಆರೋಗ್ಯದ ಬಗ್ಗೆ ಗಮನ ಕೊಡಲಿ ನೀನು ಅಂತ ಹೇಳ್ಬಿಟ್ಟು ಅಲ್ವಾ, ಏನೋ ಒಂದು ಪಾಠ ಇದೆ ಅದರಲ್ಲಿ, ಇಸ್ಂಟ್ ಇಟ್? ಸೊ ದಟ್ ಈಸ್ ವೈ ಚಾಲೆಂಜ್ ಹ್ಯಾಸ್ ಗಿವನ್, ಗಾಡ್ ಹ್ಯಾಸ್ ಗಿವನ್ ದಟ್ ಚಾಲೆಂಜ್. ಇಲ್ಲಾಂದ್ರೆ ನೀವು ಕಲಿಯಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ಚಾಲೆಂಜು ಏನೋ ನಮಗೆ ಅರ್ಥ ಮಾಡಿಸ್ಲಿಕ್ಕೆ, ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಲಿಕ್ಕೆ, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಇದಕ್ಕೋಸ್ಕರ ಚಾಲೆಂಜ್ ಬರ್ತಾ ಇದೆ. ಆ್ಯಂಡ್ ಅದನ್ನು ಕಲ್ತ್ಬಿಟ್ಟ ಮೇಲೆ, ಲಿಸನ್ ಕೇರ್ಫುಲಿ, ಅದನ್ನು ಕಲ್ತ್ಬಿಟ್ಟ ಮೇಲೆ ಪಾಸ್, ಆ ಸಿಚುಯೇಷನ್ ಮತ್ತೆ ಬರೋದಿಲ್ಲ. ಹೊಸ ಸಿಚುಯೇಷನ್ ಬರುತ್ತೆ, ಹೊಸ ಚಾಲೆಂಜ್ ಬರುತ್ತೆ. ಲೈಕ್ ಚಿಕ್ಕ ಮಗು ಆಗಿದ್ದಾಗ ತಿನ್ನೋದು, ನಡೆಯೋದು ಹೆಂಗೆ ಪ್ರಾಬ್ಲಮ್ ಇತ್ತು, ಚಾಲೆಂಜ್ ಇತ್ತು. ಸೈಕಲ್ ಕಲಿಯೋದು ಹೆಂಗೆ ಚಾಲೆಂಜ್ ಇತ್ತು. ದೊಡ್ಡವರಾದ್ಮೇಲೆ ಬೇರೆ ಚಾಲೆಂಜ್ ಬರುತ್ತೆ. ಅದು ಕಲ್ತ ಮೇಲೆ, ಅದರಿಂದ ಪಾಠ ತಿಳ್ಕೊಂಡ್ಮೇಲೆ ಬೇರೆ ಚಾಲೆಂಜ್ ಬರುತ್ತೆ. ಸೊ ಅಂದರೆ ಅರ್ಥ ಏನಪ್ಪ ಅಂದರೆ ಚಾಲೆಂಜ್ ಇದ್ದೇ ಇರುತ್ತೆ. ಸೊ ಲೈಫ್ ಹಾಗಾದರೆ ಎಲ್ಲನೂ ಸರಿ ಇದೆ ಸರ್ ಅಂತ ಹೇಳೋಕ್ಕಾಗಲ್ವಾ? ನೋ. ಲೈಫ್ ಫಾರ್ಮುಲಾದಲ್ಲಿ ಲಿಸನ್, 90 ಕೇಳಿಸ್ಕೊಳ್ಳಿ ಎಲ್ಲರೂ, 90 ಪ್ಲಸ್ 10 ಎಷ್ಟಾಗಬೇಕು? 100 ಆಗಬೇಕಲ್ವಾ? 90 ಪ್ಲಸ್ 10 100 ಆಗಬೇಕಲ್ವೇನ್ರಿ? ಬಟ್ ಲೈಫಲ್ಲಿ 90 ಪ್ಲಸ್ 10 ಯಾವತ್ತು 90 ಇರುತ್ತೆ. 90 ಪ್ಲಸ್ 10 ಈಸ್ ಈಕ್ವಲ್ ಟು 90ನೇ. ಇದು ಲೈಫ್ನ ನಿಯಮ. ಯಾಕೆ ಸರ್ ಮತ್ತೆ 10 ಎಲ್ಲೋಯ್ತು? ಮತ್ತೊಂದು 10 ಚಾಲೆಂಜ್ ಬಂದೇ ಬರುತ್ತೆ. ಸೊ 90% ನಮ್ಮ ಲೈಫಲ್ಲಿ ಚೆನ್ನಾಗಿದೆ, 10% ಮಾತ್ರ ಚಾಲೆಂಜ್ ಇರೋದು. ಆ ಚಾಲೆಂಜ್ನ ಸರಿಪಡಿಸ್ಕೊಳ್ಳೋಕ್ಕೆ ನಾವು ಎಕ್ಸಸೈಸ್ ಡೇ ಟು ಡೇ ಏನು ಮಾಡಬೇಕು? ನಾವು ಬಸ್ಕಿ ಹೊಡಿಬೇಕು. ಕರೆಕ್ಟಾ? ಸೊ ಆ 10% ಸರಿ ಹೋದರೆ 100 ಆಗೋಯ್ತಾ? ನಾವು ಅಂದ್ಕೊಳ್ತೀವಿ 100 ಆಗಿಬಿಡುತ್ತೆ. ಇದು ಸರಿ ಹೋಗ್ಬಿಟ್ರೆ ನನ್ನ ಲೈಫಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ. ನೋ, ಮತ್ತೇನೋ 10 ಬೇರೆ ಬರುತ್ತೆ. ಇಟ್ಸ್ ಸಿಂಪಲ್. ನೀವೆಲ್ಲ ಪೇರೆಂಟ್ ಆಗಿದ್ರಲ್ಲ, ಎಲ್ಲ ಚಿಕ್ಕ ಮಕ್ಕಳು, ಇನ್ನೇನು ಸಣ್ಣ ಮಗು ನಿಮ್ಮ ಮನೆಯಲ್ಲಿ ನಡೆಯೋದು ಕಲಿಬೇಕಾದ್ರೆ ಹೆಂಗೆ ಮಾಡ್ತಿದ್ರಿ? ಆ್ಯಸ್ ಅ ತಾಯಿಯಾಗಿ, ಅಪ್ಪ ಆಗಿ, ತಾತ ಆಗಿ ಏನು ಮಾಡ್ತಿದ್ರಿ ನೀವೆಲ್ಲರೂ? ಮಗು ಇನ್ನೇನು ನಿಂತ್ಕೊಂಡು ಒಂದು ಹೆಜ್ಜೆ, ಸಣ್ಣ ಹೆಜ್ಜೆ ಇಟ್ಬಿಟ್ಟು, ಎದುರುಗಡೆ ಯಾರಿದ್ದಾರೆ? ಅಪ್ಪ ಇದ್ದಾರೆ, ತಾತ ಇದ್ದಾರೆ, ಅಮ್ಮ ಇದ್ದಾರೆ, ಎದುರುಗಡೆನೇ ಇದ್ದಾರೆ. ಹಿಂಗೆ ಕೈ ಹಿಂಗೆ ತೋರಿಸ್ತಾ ಇದ್ದಾರೆ, ಬಾ 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 ಪುಟ ಬಾ ಪುಟ ಅಂತ ಹೇಳ್ಬಿಟ್ಟು ಮಗು ಏನು ಮಾಡುತ್ತೆ? ನಗ್ತಾ ಅಮ್ಮ ಇಟ್ಕೊಳ್ತಾಳೆ, ಅಪ್ಪ ಇಟ್ಕೊಳ್ತಾಳೆ ಅಂತೇಳಿ ಒಂದು ಹೆಜ್ಜೆ ಮುಂದೆ ಇಡುತ್ತೆ. ಇನ್ನೇನು ಹತ್ರ ಬಂತು ಅನ್ನೋಷ್ಟೊತ್ತಿಗೆ ನೀವು ಸ್ವಲ್ಪ ಹಿಂದೆ ಹೋಗ್ತೀರಾ. ಯಾಕೆ? ನಿಮ್ಗೆ ಬೇಜಾರಾ, ಕೋಪನಾ, ಮಗು ಮೇಲೆ ದ್ವೇಷನಾ? ಇಲ್ಲ ತಾನೇ, ಪ್ರೀತಿನೇ ತಾನೇ. ಕಲೀಲಿ ಮಗು, ನಡೆಯೋದು ಕಲೀಲಿ, ಹೆಜ್ಜೆ ಇಡೋದು ಕಲೀಲಿ ಅನ್ನೋ ಒಂದು ಪ್ರೀತಿ ಅಷ್ಟೇ. ಕರೆಕ್ಟಾ? ಸೊ ಮಗು ಇನ್ನೊಂದು ಸ್ವಲ್ಪ ಮುಂದೆ ಬರುತ್ತೆ, ಬಾ 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 ನೋಡು ಅಪ್ಪ ಇಲ್ಲಿದ್ದಾರೆ ಅಂತೇಳಿ ಮತ್ತೆ ಸ್ವಲ್ಪ ಹಿಂದೆ ಹೋಗ್ತೀರಾ. ಮಗು ಮತ್ತೆ ಇನ್ನೂ ಮುಂದೆ ಹೋಗುತ್ತೆ, ಇನ್ನೂ 2 ಹೆಜ್ಜೆ ಇಡುತ್ತೆ, ಇನ್ನೂ 3 ಹೆಜ್ಜೆ ಇಡುತ್ತೆ. ಆಗ್ತಾ ಇಲ್ಲ ಅಂದಾಗ ಕೈ ಹಿಡ್ಕೊಳ್ತೀರಾ. ಕರೆಕ್ಟಾ? ಸೊ ದೇವರು ಕೂಡ ಅಷ್ಟೇ. 90% ಎಲ್ಲ ಚೆನ್ನಾಗಿದೆ ಲೈಫಲ್ಲಿ, 10% ಅಷ್ಟೇ ಚಾಲೆಂಜು. ಆ 10% ಸರಿಪಡಿಸ್ಕೊಳ್ಳಿ, ಕಲ್ತ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಅದಾದಮೇಲೆ ಇನ್ನೊಂದು 10% ಇರುತ್ತೆ. ಅದು ಸರಿ ಹೋದರೆ ಇನ್ನೊಂದು 10% ಇರುತ್ತೆ, ಅದು ಸರಿ ಹೋದರೆ ಇನ್ನೊಂದು 10% ಇರುತ್ತೆ. ಸೊ 90 ಪ್ಲಸ್ 10 90ನೇ. 90 ಪ್ಲಸ್ 10 ಯಾವತ್ತು 100 ಆಗಲ್ಲ. ಸೊ ಅಂದರೆ ಅರ್ಥ ಏನಪ್ಪ ಅಂದರೆ 10% ಯಾವಾಗಲೂ ಏನಾದರೂ ಚಾಲೆಂಜ್ ಇದ್ದೇ ಇರುತ್ತೆ ರೀ. ಸೊ ಟೆಲ್ ಮಿ, ಹಾಗಾದರೆ ಅಂಬಾನಿಗೆ ಚಾಲೆಂಜ್ ಇಲ್ವಾ? ಅವನಿಗೆ ದುಡ್ಡಿನ ಸಮಸ್ಯೆ ಇಲ್ಲ, ಬಟ್ ಬೇರೆನೋ ಸಮಸ್ಯೆ ಇರುತ್ತೆ ಅಲ್ವಾ? ಎಸ್ ಆರ್ ನೋ? ನರೇಂದ್ರ ಮೋದಿಯವ್ರಿಗೆ ಚಾಲೆಂಜ್ ಇಲ್ವಾ? ವಿರಾಟ್ ಕೊಹ್ಲಿಗೆ ಚಾಲೆಂಜ್ ಇರಲ್ವಾ? ಇರುತ್ತೆ, ಅವ್ರಿಗೆ ಅವ್ರದ್ದೇ ಆದಂಥ ಬೇರೆ ಥರ ಚಾಲೆಂಜ್ ಇರುತ್ತೆ. ರೈಟ್? ಸೊ ಲೈಫಲ್ಲಿ ಎಲ್ಲರಿಗೂ ಚಾಲೆಂಜ್ ಇರುತ್ತೆ, 10% ಇದ್ದೇ ಇರುತ್ತೆ. 90% ಈಸ್ ವಾಟ್ ವಿ ಹ್ಯಾವ್ ಟು ಸಿ. ನನ್ನ ಲೈಫಲ್ಲಿ ಇಷ್ಟೆಲ್ಲ ಚೆನ್ನಾಗಿದೆ, ಥ್ಯಾಂಕ್ ಯು ಗಾಡ್. ಇದು ಮಾತ್ರ ನಾನು ಚಾಲೆಂಜ್, ಪ್ರಾಬ್ಲಮ್ ಅಲ್ಲ, ಅದು ಚಾಲೆಂಜ್ ಅದು. ಸೊ ಇದನ್ನು ಸರಿಪಡಿಸ್ಕೊಳ್ತೀನಿ, ಕಲಿತೀನಿ, ಇದರಿಂದ ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ. ಸೊ ಅಲ್ಲಿ ಮತ್ತೆ 10% ಬೇರೆನೋ ಇರುತ್ತೆ, ಅಲ್ಲೂ ಕಲಿತೀನಿ, ತಿಳ್ಕೊಳ್ತೀನಿ, ಸರಿಪಡಿಸ್ಕೊಳ್ತೀನಿ, ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ. ದಟ್ ಈಸ್ ವಾಟ್ ಈಸ್ ಗ್ರೋತ್. ಸೊ ಅಂದರೆ ಚಾಲೆಂಜ್ ಅನ್ನೋದು ಜೀವನದ ಒಂದು ಭಾಗ. ನೋಬಡಿ ಕ್ಯಾನ್ ಬಿ ಫ್ರೀ ಫ್ರಮ್ ದ ಚಾಲೆಂಜ್. ಐ ವಾಂಟ್ ಟು ರಿಪ್ಲೇಸ್ ಪ್ರಾಬ್ಲಮ್ ಅನ್ನೋ ಪದವನ್ನು ಚಾಲೆಂಜ್ಗೆ ನೀವು ರಿಪ್ಲೇಸ್ ಮಾಡ್ಕೋಬೇಕು. ಆವಾಗ ಅದು ಚಾಲೆಂಜ್ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ, ಫನ್ ಮಾಡ್ತಾ ಅದನ್ನು ಎದುರಿಸೋಕ್ಕೆ ಟ್ರೈ ಮಾಡ್ತೀರಾ. ಪ್ರಾಬ್ಲಮ್ ಅಂದಾಗ ಅಯ್ಯೋ ದೇವರೇ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ,
ಯಾಕಪ್ಪ ದೇವರೇ ಈ ಥರ ಸಮಸ್ಯೆ ಕೊಟ್ಟಿದೆಯಾ ಅನ್ನೋಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಪ್ರಾಬ್ಲಮ್ ಅಲ್ಲ ಅದು, ಸಮಸ್ಯೆ ಅಲ್ಲ ಅದು, ಚಾಲೆಂಜ್. ಆ್ಯಂಡ್ 10% ಯಾವತ್ತೂ ಚಾಲೆಂಜ್ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ಬಟ್ 90% ಎಲ್ಲ ಚೆನ್ನಾಗಿದೆ ನಮ್ಮ ಲೈಫಲ್ಲಿ. ಸ್ಟಾರ್ಟ್ ಲುಕಿಂಗ್ ಅಟ್ 90% ಏನು ಚೆನ್ನಾಗಿದೆ ಅದನ್ನು ನೋಡಿ. 10% ಏನಿದೆ ಅದನ್ನು ಹಿಂಗೆ ಸರಿಪಡಿಸ್ಕೊಳ್ಳೋದು. ಅದಕ್ಕೆ ನಾವು ಎಕ್ಸ್ಪೀರಿಯನ್ಸಿಂದ ಕಲಿತು ಸರಿಪಡಿಸ್ಕೋಬೇಕಾಗತ್ತೆ. ಇಲ್ವಾ ವಿ ಹ್ಯಾವ್ ಟು ಗೋ ಟು ದ ಗುರು, ಗೊತ್ತಿರೋರು, ತಿಳಿದಿರೋರು, ಅದರಲ್ಲಿ ಎಕ್ಸ್ಪರ್ಟ್ ಯಾರಿರ್ತಾರೆ ಅವ್ರ ಹತ್ರ ಹೋಗಿ ಸಜೆಷನ್ ತೊಗೋಬೇಕಾಗತ್ತೆ, ಗೈಡೆನ್ಸ್ ತೊಗೋಬೇಕಾಗತ್ತೆ. ಇಲ್ಲ ಸ್ವಂತ ಅನುಭವದಿಂದ ಮಾಡಿ ನೋಡಿ ತಿಳ್ಕೊಂಡು ತಪ್ಪು ಮಾಡಿ ಕಲಿತು ಚೇಂಜ್ ಮಾಡ್ಕೋಬೇಕಾಗತ್ತೆ. ಎರಡೇ ಆಪ್ಷನ್ನು. ಬೇರೆಯವರಿಂದ ಸಜೆಷನ್ ತೊಗೋಬೇಕು, ಇಲ್ಲ ನಾವು ಮಾಡಿ ನೋಡಿ ಕಲಿತು ಸರಿಪಡಿಸ್ಕೋಬೇಕು. ಸೊ ದಟ್ ಈಸ್ ವಾಟ್ ಈಸ್ 10% ಚಾಲೆಂಜ್. ಅದನ್ನು ಸರಿಪಡಿಸ್ಕೊಂಡ್ರೆ ಮತ್ತೆ ಬೇರೆ 10% ಬರುತ್ತೆ, ಮತ್ತೆ 10%. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಚಾಲೆಂಜ್ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ಯಾರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಚಾಲೆಂಜ್ ಫ್ರೀ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ, ನಾಟ್ ಇವನ್ ಶ್ರೀಕೃಷ್ಣ ಕೂಡ ಇರಲಿಕ್ಕಾಗಿಲ್ಲ ಆ ಥರ. ಶ್ರೀಕೃಷ್ಣನಿಗೂ 10% ಚಾಲೆಂಜ್ ಇದ್ದೇ ಇತ್ತು. ಕರೆಕ್ಟಾ ಸರ್? ದೇವರಲ್ವ ಅವರು? ದೇವರೇ ರೀ, ಬಟ್ ಮನುಷ್ಯ ರೂಪದಲ್ಲೇ ತಾನೇ ಹುಟ್ಟಿದವರು. ಒನ್ಸ್ ದೇವರು ಕೂಡ ಮನುಷ್ಯ ರೂಪದಲ್ಲಿ ಹುಟ್ಟಿದ ಮೇಲೆ ಅವ್ರಿಗೂ ಚಾಲೆಂಜ್ ಇದ್ದೇ ಇರುತ್ತೆ. ಈವನ್ ಶ್ರೀರಾಮನ್ಗೂ ಇತ್ತು. ಕರೆಕ್ಟಾ? ಎಸ್ ಸರ್? ನೋ? ಸೊ ಅಂಡರ್ಸ್ಟ್ಯಾಂಡ್ ದ ಲಾ, ಲೈಫ್ನ ಲಾನ ಅರ್ಥ ಮಾಡ್ಕೊಳ್ಳಿ. ಚಾಲೆಂಜ್ 10% ಪರ್ಮನೆಂಟ್ ಇದ್ದೇ ಇರುತ್ತೆ. ಇವತ್ತು ಇದಿದೆ, ನಾಳೆ ಬೇರೆ ಬರುತ್ತೆ, ನಾಡಿದ್ದು ಮತ್ತೊಂದು ಬೇರೆ ಬರುತ್ತೆ. ಬಿ ರೆಡಿ. ಹ್ಯಾಪಿಯಾಗಿ ಅದನ್ನು ರಿಸೀವ್ ಮಾಡಬೇಕು, ಹ್ಯಾಪಿಯಾಗಿ ಅದನ್ನು ಎದುರಿಸ್ಬೇಕು, ಸರಿಪಡಿಸ್ಕೋಬೇಕು ಅದನ್ನು. ಲುಕ್ ಅಟ್ 90%. ಏನು ಚೆನ್ನಾಗಿದೆ, ಖುಷಿ ಪಡಿ, ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್, ಇಷ್ಟೆಲ್ಲ ಕೊಟ್ಟಿದೆ ನನಗೆ, 90% ಚೆನ್ನಾಗಿದೆ. ಸೊ ವೆನ್ ಐ ರಿಯಲೈಸ್ ದಿಸ್, ಐ ಫೌಂಡ್ ಔಟ್ ಪೀಸ್. ನಾನು ಯಾವಾಗ ಇದನ್ನು ಕಲಿತೆ, ಶಾಂತಿ, ಮನಃಶಾಂತಿ ಅಥವಾ ನೆಮ್ಮದಿ ಅನ್ನೋದನ್ನು ತೊಗೊಳಕ್ಕೆ ಶುರು ಮಾಡಿದೆ. ಕರೆಕ್ಟ್ ಅಲ್ವಾ? ನಿಜ ಅಲ್ವಾ? ಎಷ್ಟು ನಿಜ ಅಲ್ವಾ ಇದು? 90% ಯಾವಾಗಲೂ ಚೆನ್ನಾಗಿದೆ ನನ್ನ ಲೈಫಲ್ಲಿ, 10% ಅಷ್ಟೇ ಅಲ್ವಾ? ಇವತ್ತಿದೆ, ನಾಳೆ ಇನ್ನೊಂದಿದೆ, ಮತ್ತೊಂದಿರುತ್ತೆ ಅಂಥೇಳಿ. ಸೊ ಮೊದಲು ದುಡ್ಡಿಗೆ ಅಂತ ನೀವು ಚಾಲೆಂಜು ಎಫರ್ಟ್ ಹಾಕ್ತಾಯಿದ್ರಿ, ದುಡ್ಡು ಬಂತು. ನೆಕ್ಸ್ಟ್ ರೆಸ್ಪೆಕ್ಟ್ ಬೇಕು, ನೆಕ್ಸ್ಟ್ ಅದು ಬಂತು. ಮನೇಲಿ ನೆಮ್ಮದಿ ಇರಬೇಕು, ಅದು ಬಂತು. ಸಮ್ ವಾಟ್ ಲೈಫ್ ಬಗ್ಗೆ ತಿಳ್ಕೋಬೇಕು, ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೋಬೇಕು, ಅದು ಕಾಡೋಕ್ಕೆ ಶುರು ಆಯಿತು. ಸೊ ಸಮ್ ಲೈಕ್ ದಟ್ 10% ಏನೋ ಇದ್ದೇ ಇರುತ್ತೆ ಲೈಫಲ್ಲಿ, 10% ಇದ್ದೇ ಇರುತ್ತೆ. ರೈಟ್? ಸೊ ಹ್ಯಾಪಿಯಾಗಿ ತೊಗೊಳ್ಳಿ ಅದನ್ನು, ಚಾಲೆಂಜ್ ಆಗಿ ತೊಗೊಳ್ಳಿ ಅದನ್ನು, ನಾಟ್ ಲೈಕ್ ಅ ಪ್ರಾಬ್ಲಮ್. ಮಾಡ್ತೀರಾ? ಪ್ರಾಬ್ಲಮ್ನ ಚಾಲೆಂಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀರಾ? 90% ಯಾವಾಗಲೂ ಚೆನ್ನಾಗಿದೆ ಅದನ್ನು ನೋಡ್ತೀರಾ, ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ, ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತೀರಾ. 10% ಪರ್ಮನೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು, ಹ್ಯಾಪಿಯಾಗಿ ನೋಡ್ಬೇಕು ಅದನ್ನು. ಅಕ್ಸೆಪ್ಟ್ ಮಾಡ್ಕೊಂಡು ಅದರಿಂದ ಏನು ಕಲಿಬೋದು, ಏನು ನಾನು ಚೇಂಜ್ ಮಾಡ್ಕೋಬೋದು, ಏನು ಇಂಪ್ರೂವ್ ಮಾಡ್ತೀರಾ? ಮಾಡಬೇಕು ಅಲ್ವಾ? ಗೊತ್ತಿಲ್ಲ ಅಂದರೆ ಗುರುಗಳ ಹತ್ರ ಗೈಡೆನ್ಸ್ ತೊಗೋಬೇಕು, ಗೊತ್ತಿಲ್ಲ ಅಂದರೆ ತಿಳ್ಕೋಬೇಕು, ಆರ್ ಓನ್ ಅನುಭವದಿಂದ, ಎಕ್ಸ್ಪೀರಿಯನ್ಸಿಂದ ತಪ್ಪು ಮಾಡಿ ತಿಳ್ಕೊಂಡು ಮತ್ತೆ ಸರಿಪಡಿಸ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಲೈಫ್ ಲಾ. ಸೊ ಫರ್ಗೆಟ್, ರಿಮೂವ್ ಮಾಡಿಬಿಡಿ ಪ್ರಾಬ್ಲಮನ್ನು, ನಿಮ್ಮ ಲೈಫಿಂದ ಆ ಪದಾನೇ ತೆಗೆದಾಕ್ಬಿಡಿ. ದೆರ್ ಈಸ್ ನೋ ಪ್ರಾಬ್ಲಮ್ ಇನ್ ಲೈಫ್, ಆಲ್ವೇಸ್ ದೆರ್ ಆರ್ ಓನ್ಲಿ ಚಾಲೆಂಜಸ್. ಬರೀ ಚಾಲೆಂಜ್ ಅಷ್ಟೇ ಇರೋಂಥದ್ದು. ಎಸ್ ಆರ್ ನೋ? ರೈಟ್? ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇವತ್ತಿಂದ ಏನು ಮಾಡ್ತೀರಾ? ಪ್ರಾಬ್ಲಮಾ ಚಾಲೆಂಜಾ? ಚಾಲೆಂಜ್ ಗುರುಜಿ. ಲೈಫಲ್ಲಿ 100% ಯಾವಾಗಲೂ ಸರಿ ಇರಕ್ಕೆ ಸಾಧ್ಯ ಆಗುತ್ತಾ? ನೋ ಸರ್, ನೋ ಸರ್. 10% ಇದ್ದೇ ಇರುತ್ತೆ. 10% ಇದ್ದೇ ಇರುತ್ತೆ ಅಲ್ವಾ? 90 + 10 90ನೇ, 100 ಆಗಲ್ಲ. ಮ್ಯಾಥ್ಸಲ್ಲಿ 90 + 10 100 ಆಗ್ಬೋದು, ಬಟ್ ಲೈಫಲ್ಲಿ 90 + 10 90ನೇ. ಅರ್ಥ ಆಗ್ತಾ ಇದೆಯಾ? ಸೊ ಯಾವತ್ತು ನೀವು ಇದನ್ನು ರಿಯಲೈಸ್ ಮಾಡ್ಕೊಂಡ್ಬಿಡ್ತೀರಾ, ಮೇ ಬಿ ಇವತ್ತು ರಿಯಲೈಸ್ ಮಾಡ್ಕೊಂಡಿರ್ತೀರಾ. ಸೊ ಇವತ್ತಿಂದ ನಿಮಗೆ ಹುಡ್ದಬ್ಬ ಸರಿನಾ? ಸೊ ನ್ಯೂ ಬಾರ್ನ್ ಇವತ್ತು ನೀವೆಲ್ಲರೂ ಹುಡ್ದಬ್ಬ. ಹಬ್ಬ. ಸೊ ಪ್ರಾಬ್ಲಮ್ ಅಂತ ನಾನು ನೋಡಲ್ಲ, ಚಾಲೆಂಜ್ ಅಂತ ನೋಡ್ತೀನಿ. ಇವತ್ತು ಇದಿದೆ, ಟೈಮ್ ಚೇಂಜ್ ಆಗುತ್ತೆ, ನಾಳೆ ಬೇರೆ ಬರುತ್ತೆ ಚಾಲೆಂಜು, ಇದು ಕ್ಲಿಯರ್ ಆಗಿಬಿಡುತ್ತೆ. ಸೊ ಒಟ್ಟಿನೆಲ್ಲನೂ ಹ್ಯಾಪಿಯಾಗಿ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ದಿಸ್ ಈಸ್ ವಾಟ್ ಈಸ್ ಲೈಫ್, ರೈಟ್? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಬಿ ಹ್ಯಾಪಿ ಇನ್ ಲೈಫ್ ಆ್ಯಂಡ್
ಚಾಲೆಂಜ್ನ ಹ್ಯಾಪಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ಡನ್. ಸೊ ವಿತ್ ದಿಸ್ ಲೆಟ್ಸ್ ಕಂಟಿನ್ಯೂ ಅವರ್ ಹುಣ್ಣಿಮೆ ರಿಚುವಲ್ನ ಶುರು ಮಾಡೋಣ. ಸೊ ಯೂಸ್ಫುಲ್ ಆಯ್ತಾ? ಕಲ್ತ್ರ ಎಲ್ಲರೂ? ಒಂದ್ ವರ್ಡಲ್ಲಿ ಹೇಳಿ, ಏನ್ ಪದವನ್ನ ಕಲ್ತ್ರಿ, Yes, sir. ಏನ್ ಪಾಯಿಂಟ್ ತಗೊಂಡ್ರಿ? ಬಾರಿ ಯೂಸ್ಫುಲ್ ಆಗಿದೆ. Accept ಮಾಡಿದ್ದೇವೆ ಗುರುಗಳೇ. ನಥಿಂಗ್ ಬಟ್ ಚಾಲೆಂಜ್ ಗುರುಜಿ. ಯಾವಾಗ್ಲೂ ಭಗವಂತನಿಂದ ಧೈರ್ಯ ಇರಲಿ ಅನ್ನೋದು ಅರ್ಥ ಆಯ್ತು. ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಲೆಟ್ ಸ್ಟಾರ್ಟ್, ಶುರು ಮಾಡೋಣ ವಿತ್ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುವಲ್. ಸೊ ಪ್ರತಿಯೊಬ್ರು ಟೇಕ್ ದ ಬೇ ಲೀಫ್. 5 ಬೇ ಲೀಫ್ ತಗೊಳ್ಳಿ. 5 ಬೇ ಲೀಫ್ ತಗೊಳ್ಳಿ. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತಗೊಳ್ಳಿ. ಹುಣ್ಣಿಮೆ ರಿಚುವಲಲ್ಲಿ ನಾವು ಬೇ ಲೀಫಿಂದ ಮಾಡ್ತೀವಿ. ಬೇ ಲೀಫ್ ಅಂದರೆ ಪಲಾವ್ ಎಲೆ. ಸರ್, ಯಾಕೆ ಪಲಾವ್ ಎಲೆ? ಸ್ನೇಹಿತರೆ, ಪಲಾವ್ ಎಲೆ ಬಂದುಬಿಟ್ಟು ನಾವು ಅಂದ್ಕೊಳ್ತೀವಿ ಬರೀ ಪಲಾವ್ ಮಾಡೋಕ್ಕಷ್ಟೇ, ಬಿರಿಯಾನಿ ಮಾಡೋಕ್ಕಷ್ಟೇ ಅಂತ ಎಲ್ಲರೂ ಅಂದ್ಕೊಂಡಿರ್ತೀರ. ನೋ, ಇದು ಒಂದು ವೆರಿ ಆಸ್ಪೀಷಿಯಸ್ ವಸ್ತು. ಇದರಲ್ಲಿ ತುಂಬ ಸ್ಪಿರಿಚುವಲ್ ಎನರ್ಜಿ ಇದೆ. ಸೊ ಇದನ್ನ ಬರ್ನ್ ಮಾಡಿದಾಗ ಯು ವಿಲ್ ಗೆಟ್ ಲಾಡ್ ಆಫ್ ಸ್ಪಿರಿಚುವಲ್ ಎನರ್ಜಿ ಇದರಲ್ಲಿ ರಿಲೀಸ್ ಆಗುತ್ತೆ. ಆ್ಯಂಡ್ ಇದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ, ಹೆಲ್ತ್ಗೆಲ್ಲ. ಸೊ ಮ್ಯಾನಿಫೆಸ್ಟೇಷನ್ಗೆ ತುಂಬ ಪವರ್ಫುಲ್ ವಸ್ತು ಇದು. ಸೊ ದ್ಯಾಟ್ ಈಸ್ ವೈ ಯು ಯೂಸ್ ಮ್ಯಾನಿಫೆಸ್ಟೇಷನ್ ರಿಚುವಲಲ್ಲಿ. ಸೊ ಪಲಾವ್ ಎಲೆ ಈಸ್ ನಾಟ್ ಜಸ್ಟ್ ಆರ್ಡಿನರಿ ಪಲಾವ್ ಎಲೆ, ತುಂಬ ಮಹತ್ವ ಇದೆ ಇದಕ್ಕೆ. ಓಕೆ, ಸೊ ಇದರಿಂದ ಹುಣ್ಣಿಮೆ ರಿಚುವಲ್ನ ಮಾಡೋಣ. ಆ್ಯಂಡ್ ಅಮಾವಾಸ್ಯೆ ರಿಚುವಲ್ಗೆ ಪೇಪರಲ್ಲಿ ಮಾಡೋಂಥದ್ದು, ವೈಟ್ ಪೇಪರ್ ಆರ್ ಯೆಲ್ಲೋ ಪೇಪರ್. ಓಕೆ, ಪಲಾವ್ ಎಲೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ವೈಟ್ ಪೇಪರ್ ತೊಗೊಂಡು ಮಾಡಿ ಅಷ್ಟೇ. ಓಕೆ, ಡನ್. ಸೊ ಹುಣ್ಣಿಮೆ ರಿಚುವಲ್ ಅಂದಾಗ ನೋಡಿ, ಹುಣ್ಣಿಮೆ ಅಂದರೆ ವೆರಿ ಪವರ್ಫುಲ್. ಯಾಕಂದರೆ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರ ಪೂರ್ಣವಾಗಿರ್ತಾನೆ, ಭೂಮಿಗೆ ಹತ್ತಿರವಾಗಿರ್ತಾನೆ. ಚಂದ್ರನ ಎನರ್ಜಿ ಭೂಮಿಯ ಮೇಲೆ, ನಮ್ಮೆಲ್ಲರ ಮೇಲೆ ತುಂಬ ಹೈ ಇರುತ್ತೆ. ಸೊ ಈ ಸಮಯದಲ್ಲಿ ಮೂನ್ ಎನರ್ಜಿನ ಪಡ್ಕೊಂಡು ನಾವೇನು ಮಾಡ್ಬೋದು, ಮ್ಯಾನಿಫೆಸ್ಟ್ ಮಾಡ್ಬೋದು, ಅಟ್ರ್ಯಾಕ್ಟ್ ಮಾಡ್ಬೋದು, ನಮ್ಮ ಗೋಲ್ಸ್ನ, ವಿಶಸ್ನ ಫುಲ್ಫಿಲ್ ಮಾಡ್ಕೋಬೋದು. ಸೊ ಅದು ಹೇಗೆ? ಈ ರಿಚುವಲ್ ಮುಖಾಂತರ. ಓಕೆ, ಸೊ ಲೆಟ್ ಸ್ಟಾರ್ಟ್, ಶುರು ಮಾಡೋಣ. ಮತ್ತು ಇವತ್ತು ಸ್ಪೆಷಲ್ ಗುರುಪೂರ್ಣಿಮೆ ಇರೋದ್ರಿಂದ ಡೆಫಿನೆಟ್ಲಿ ಇವತ್ತು ಒಂದು ವೆರಿ ಪವರ್ಫುಲ್ ಎನರ್ಜಿ ಇದ್ದೇ ಇರುತ್ತೆ. ಬಿಕಾಸ್ ಲಾಡ್ ಆಫ್ ಪೀಪಲ್ ಆ ಗ್ರ್ಯಾಟಿಟ್ಯೂಡು, ಹ್ಯಾಪಿನೆಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿರ್ತಾರಲ್ವ. ಸೊ ವಿತ್ ದಟ್ ಎನರ್ಜಿ ಯು ಕ್ಯಾನ್ ಆಲ್ ಮ್ಯಾನಿಫೆಸ್ಟ್ ಈಸಿಲಿ. ಡನ್. ಸೊ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತೊಗೊಳ್ತೀರಾ. ಬೇಲೀಫ್ನ ತೊಗೊಳ್ಳಿ ಎಲ್ಲರೂ. 5 ಬೇಲೀಫ್ ತೊಗೊಳ್ಳಿ. ಇದು ಫ್ರಂಟ್ ಸೈಡ್, ಎಲೆಯ ಮುಂಭಾಗ ಇದೆ. ಇದು ಎಲೆಯ ಹಿಂಭಾಗ. ಸೊ ಮುಂಭಾಗದಲ್ಲಿ ಬರಿತೀವಿ ನಾವು, ಎಲೆಯ ಫ್ರಂಟ್ ಸೈಡಲ್ಲಿ ಬರಿತೀವಿ. ನೈಸ್ ಸೈಡ್ ಇರುತ್ತಲ್ಲ, ಅಲ್ಲಿ ಬರಿತೀವಿ. ಓಕೆ, ಎಸ್. ಸೊ ಲೆಟ್ ಸ್ಟಾರ್ಟ್, ಶುರು ಮಾಡೋಣ ವಿತ್ ಕ್ಯಾಂಡಲ್ನ ಅಥವಾ ದೀಪವನ್ನು ಹಚ್ಕೊಳ್ಳಿ ಎಲ್ಲರೂ. ಕ್ಯಾಂಡಲ್ ಅಥವಾ ದೀಪವನ್ನು ಹಚ್ಕೊಳ್ಳಿ. ಎಸ್. ಸೊ ಹೇಗೆ ಬರಿಬೇಕು ಇವಾಗ? ಪಲಾವ್ ಎಲೆ ಮೇಲೆ ಜಾಗ ಅಷ್ಟಿಲ್ಲ. ಸೊ ನೀವು 3 ಪದ, ಮ್ಯಾಕ್ಸಿಮಮ್ ಒಂದು 4 ಪದದಲ್ಲಿ ಬರಿತೀರ. ಯಾವ ರೀತಿ ಬರಿಬೇಕು? ಅಫರ್ಮೇಷನ್ ರೂಪದಲ್ಲಿ ಬರಿತೀರಾ. ಆಗಬೇಕು, ಸಿಗಬೇಕು, ತಗೋಬೇಕು, ಮಾಡಬೇಕು, ಈ ಥರ ಬರೆಯಂಗಿಲ್ಲ. ಆಗಿದೆ, ಸಿಕ್ಕಿದೆ, ಬಂದಿದೆ, ಈ ಥರ ಬರಿತೀರ. ಸೊ ಮೀನ್ಸ್ ಅಫರ್ಮೇಷನ್ ಅಂದರೆ ಆಲ್ರೆಡಿ ಆಗಿದೆ ಅನ್ನೋ ರೀತಿ ಬರೆಯುವಂಥದ್ದು. ಓಕೆ, ಯೂನಿವರ್ಸ್ಗೆ ನಾವು ಗ್ರ್ಯಾಟಿಟ್ಯೂಡ್ ಥರ ಕೊಡ್ತೀವಿ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಇದು ನನಗೆ ಆಲ್ರೆಡಿ ಕೊಟ್ಟಿದೆಯಾ, ಆಗಿದೆ, ಥ್ಯಾಂಕ್ ಯು ಅನ್ನೋ ಥರ ಕೊಡೋಂಥದ್ದು. ಸೊ ಏನು ಮಾಡಬೇಕು, ನೀವು ಪಲಾವ್ ಎಲೆ ಮೇಲೆ ಜಸ್ಟ್ 3 ವರ್ಡ್ಸ್ ಆರ್ 4 ವರ್ಡ್ಸಲ್ಲಿ ಬರಿತೀರಾ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ರೈಟ್ ಅಬೌಟ್ ಯುವರ್ ಹೆಲ್ತ್ ಬಗ್ಗೆ ಬರಿಬೋದು, ರಿಲೇಷನ್ಶಿಪ್ ಬಗ್ಗೆ ಬರಿಬೋದು, ನಿಮ್ಮ ಕರಿಯರ್, ಜಾಬ್, ಬಿಸ್ನೆಸ್ ಬಗ್ಗೆ ಬರಿಬೋದು, ಮನಿ ಬಗ್ಗೆ ಬರಿಬೋದು, ಪರ್ಸ್ನಲ್ ಬಗ್ಗೆ ಬರಿಬೋದು. ಪರ್ಸ್ನಲ್ ಅಂದಾಗ ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ ಬರಿಬೋದು. ಅಥವಾ ನೀವೇನಾದರೂ ಬೈ ಮಾಡಬೇಕಂದ್ರೆ, ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಸೈಟ್ ತೊಗೋಬೇಕು,
ಆ ಥರದ್ದು ಏನಾದರೂ ಬರೀಬೋದು, ಪರ್ಸ್ನಲ್ ವಿಚಾರದ್ದು. 5 ವಿಷಸ್ನ ಬರೆಯೋಣ. ಇಲ್ಲಿಂದ ಒಂದು 15 ದಿನ, 1 ಮಂತು, 3 ತಿಂಗಳು, 6 ತಿಂಗಳಲ್ಲಿ ಏನು ಅಚೀವ್ ಆಗಬೇಕು ಅಂಥ ವಿಷಸ್ನ ಬರೀತೀರಂತೆ. ಸೊ ಮೈಂಡಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಏನು ಬರೀಬೇಕಂತ. ಒಂದು ಉದಾಹರಣೆ ಕೊಡ್ತೀನಿ. ಇಫ್ ಯು ವಾಂಟ್ ಟು ರೈಟ್ ಫಾರ್ ಮನಿ, ಉದಾಹರಣೆಗೆ ಮನಿಗೋಸ್ಕರ ಬರೀತೀರಾ ಅಂದರೆ ಐ ಹ್ಯಾವ್ ರಿಸೀವ್ಡ್ 5 lakh rupees. ರಿಸೀವ್ಡ್ 5 lakh rupees ಇಷ್ಟೇ ಬರೀತೀರಾ. ರಿಸೀವ್ಡ್ 5 lakh rupees 3 ಪದ 4 ಪದದಲ್ಲಿ ಐ ಹ್ಯಾವ್ ರಿಸೀವ್ಡ್ 5 lakh rupees ಇಷ್ಟೇ ಬರೀತೀರಾ. ಓಕೆ. ಅಥವಾ ಪ್ರಮೋಷನ್ ಅಂದರೆ ಐ ಹ್ಯಾವ್ ಗಾಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಮೋಷನ್, ವಾಟ್ ಎವರ್ ನೀವೇನು ಇದೆ ಆ ಪ್ರಮೋಷನ್ ಸಿಕ್ಕಿದೆ. ಓಕೆ. ಐ ಹ್ಯಾವ್ ಪರ್ಚೇಸ್ಡ್ ಮೈ ಸೈಟ್ ಆರ್ 30-40 ಸೈಟ್. ಐ ಹ್ಯಾವ್ ಪರ್ಚೇಸ್ 30-40 ಸೈಟ್ ಇಷ್ಟೇ. ಈ ಥರ ಬರೀತೀರಾ. 3 words ಆರ್ 4 wordsಲ್ಲಿ ಬರೆಯುವಂಥದ್ದು. ಓಕೆ, ಸರಿನಾ? ಶುರು ಮಾಡೋಣ ಎಲ್ಲರೂ. ಎಲ್ಲರೂ ಶುರು ಮಾಡೇ ಬಿಟ್ಟಿದ್ದೀರಾ ಆಲ್ರೆಡಿ. ಓಕೆ, ವೆರಿ ಗುಡ್. ಸೊ ನಾನು ಕೂಡ ಶುರು ಮಾಡ್ತೀನಿ. ಸೊ ವಿತ್ ಲಾಡ್ ಆಫ್ ಎನರ್ಜಿಯೊಂದಿಗೆ, ಇಂಟೆನ್ಷನ್ ಕೊಡ್ತಾ, ಲಾಡ್ ಆಫ್ ಪ್ರೀತಿಯೊಂದಿಗೆ, ಫೀಲಿಂಗ್ಸೊಂದಿಗೆ ಎಲ್ಲರೂ ಬರೀಬೇಕು. ಓಕೆ, ಸೊ ಶುರು ಮಾಡೋಣ ಎಲ್ಲರೂ. ಬರೀರಿ. ಎಲ್ಲರೂ ಬರಿಬೇಕು. ಒಂದು ಬೇಲೀಫಲ್ಲಿ ಒಂದು ವಿಶ್ನ ಬರೀತೀರಾ ಅಷ್ಟೇ. ಅದಕ್ಕೆ 5 ಬೇಲೀಫು, 5 ವಿಶಸ್. ಡನ್. ಸೊ ದೀಪ ಅಥವಾ ಕ್ಯಾಂಡಲ್ ಏನು ಹಚ್ಕೊಂಡಿದ್ದೀರಾ ಮುಂದೆಗಡೆ ಇಟ್ಕೊಳ್ಳಿ. ಸೊ ನೀವು ಬರೆದಿರ್ತಕ್ಕಂಥ ಬೇಲೀಫ್ನೆಲ್ಲ ಎನರ್ಜೈಸ್ ಮಾಡೋಣ, ಎನರ್ಜಿ ಕೊಡೋಣ, ಚಾರ್ಜ್ ಮಾಡೋಣ. ಹಾಗೆ ಸ್ಟೂಡೆಂಟ್ಸ್ ಎಲ್ಲರೂ ನಿಮ್ಮ ಹತ್ರ ಲಕ್ ಯಂತ್ರ ಆ್ಯಂಡ್ ಮನಿ ಯಂತ್ರ ಅಥವಾ ಬೇರೆ ಯಂತ್ರಗಳು ಅಥವಾ ನಿಮ್ಮ ಒಂದು ಕ್ರಿಸ್ಟಲ್ಸ್, ಸ್ಫಟಿಕ, ರುದ್ರಾಕ್ಷಿ ಅಥವಾ ಬೇರೆ ಏನಾದರೂ ಬ್ರೇಸ್ಲೆಟ್ಸ್, ಹೀಲಿಂಗ್ ಸ್ಟೋನ್ಸ್ ಈ ಥರ ಎಲ್ಲ ಇದ್ದರೆ ಅದನ್ನೆಲ್ಲ ಇಟ್ಕೊಳ್ಳಿ. ಚಾರ್ಜ್ ಮಾಡ್ಕೋಬೋದು, ಎನರ್ಜೈಸ್ ಮಾಡ್ಕೋಬೋದು. ಓಕೆ. ಸೊ ಹೇಗೆ ಮಾಡಬೇಕು? ಟೇಕ್ ಅ ಬೇಲೀಫ್, ಏನು ಬರೆದಿದ್ದೀರ ಒಂದ್ಸರಿ ನೋಡಿ. ಈ ಥರ ಕೈಲಿಟ್ಕೊಳ್ತೀರಾ. ಲೆಫ್ಟ್ ಹ್ಯಾಂಡಲ್ಲಿ ಬೇಲೀಫ್ನ ಕೈಲಿಟ್ಕೊಳ್ತೀರಾ. ರೈಟ್ ಹ್ಯಾಂಡಿಂದ ಕ್ಲೋಸ್ ಮಾಡ್ತೀರಾ. ಆ್ಯಂಡ್ 2 ಕೈಲಿಟ್ಕೊಂಡು ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಫೀಲ್ ಮಾಡಿ ಈ ಒಂದು ವಿಶ್ ಈಸಿಯಾಗಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ತುಂಬ ಬೇಗನೆ, ತುಂಬ ಈಸಿಯಾಗಿ ಈ ಗೋಲ್ ನನಗೆ ಅಚೀವ್ ಆಗಿದೆ. ಇದನ್ನ ನಾನು ಪಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತಾ, ಹಗ್ ಮಾಡ್ತಾ,
ಕಿಸ್ ಮಾಡಿ, ಎನರ್ಜಿ ಕೊಡಿ, ಕೀಪ್ ಇಟ್ ಡೌನ್. ಹೀಗೆ 1 by 1 ಎಲ್ಲ ಬೇಲೀಫ್ಗೂ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ. ಫೀಲ್ ಮಾಡಿ. ಫೀಲಿಂಗ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಎನರ್ಜಿ ಕೊಡಬೇಕು, ಇಂಟೆನ್ಷನ್ ಕೊಡಬೇಕು. ಹಾಗೆ ಕ್ರಿಸ್ಟಲ್ಸ್, ಸ್ಟೋನ್ಸ್ ಅಥವಾ ಯಂತ್ರಗಳು ಅದನ್ನೆಲ್ಲ ಕೂಡ ಚಾರ್ಜ್ ಮಾಡ್ಕೊಳ್ಳಿ. ಆ್ಯಂಡ್ 777 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಲೆಟರ್ ಏನು ಬರೆದಿದ್ರಿ ಅದು ಕೂಡ ತಗೊಳ್ಳಿ, ಅದು ಕೂಡ ಬರ್ನ್ ಮಾಡೋಣ. ಡನ್, ರೆಡಿ. ಸೊ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಳ್ತೀರಾ, ವಿತ್ ದ ಹೋಲ್ಡರ್, ಚಿಮ್ಟ. ಸೊ ಟೇಕ್ 1 by 1 ಬೇಲೀಫ್ ತಗೊಳ್ತೀರಾ, ಹೋಲ್ಡ್ ಮಾಡಿ, ಬರ್ನ್ ಮಾಡ್ತೀರಾ. ಸೊ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳಬೇಕು, ಆ ರೀತಿ ಹೋಲ್ಡ್ ಮಾಡಿ. ಬರ್ನ್ ಮಾಡಿರೋ ಬೂದಿ ಎಲ್ಲನೂ ತಟ್ಟೆ ಒಳಗಡೆನೆ ಬೀಳಬೇಕು. ಸೆವೆನ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ಲೆಟರ್ ಅದು ಕೂಡ ಬರ್ನ್ ಮಾಡಿ.
ಡನ್. ಎಸ್, ಓಲ್ಡ್ ಯಂತ್ರನ ಬರ್ನ್ ಮಾಡ್ಬೋದು, ಹೊಸ ಯಂತ್ರ ಮಾಡಿ ಇಟ್ಕೊಂಡಿದ್ರೆ ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಡನ್. ಎಲ್ಲರದು ಆಯ್ತಾ? ಸೂಪರ್. ಸೊ ಹಾಗಿದ್ರೆ ಎಲ್ಲರೂ ಕೇಳಿಸ್ಕೊಳ್ಳಿ, ಗಮನ ಕೊಡಿ. ರೈಟ್ ನಾವು ಎಲ್ಲರೂ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಹೊರಗಡೆ ಹೋಗ್ತೀರಾ, ಆಕಾಶ ನೋಡಿ. ಚಂದ್ರ ಕಾಣಿಸಿದ್ರೆ ವೆರಿ ಗುಡ್, ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ಮೋಡದಲ್ಲಿ ಹಿಂದೆಗಡೆ ಎಲ್ಲೋ ಇರ್ತಾರೆ. ಸೊ ಆಕಾಶವನ್ನು ನೋಡ್ತಾ ಈ ಒಂದು ತಟ್ಟೆ ಅಥವಾ ಬೌಲ್ ಏನಿದೆ ತೊಗೊಂಡೋಗಿ ಬ್ಲೋ ಮಾಡಿ. ಈ ಆ್ಯಶಸ್ ಎಲ್ಲ ಯೂನಿವರ್ಸ್ಗೆ ತಲುಪೋ ಥರ ಮಾಡಿ. 30 ಸೆಕೆಂಡ್ ಅಲ್ಲೇ ನಿಂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ವಿಜುವಲೈಸ್ ಮಾಡಿ, ಫೀಲ್ ಮಾಡಿ ಆ್ಯಸ್ ಇಫ್ ನಿಮಗೆಲ್ಲ ಅಚೀವ್ ಆಗಿದೆ, ಸಿಕ್ಕಿದೆ, ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ ಅನ್ನೋ ಥರ ಫೀಲ್ ಮಾಡಿ. 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ದೆನ್ ಕಮ್ ಬ್ಯಾಕ್. ಓಕೆ, ಎಲ್ಲರೂ ರೈಟ್ ನಾವು ಮಾಡ್ತೀರಾ? ಮಾಡಿಬಿಟ್ಟು ವಾಪಸ್ ಬನ್ನಿ. ನಾನು ಕೂಡ ಮಾಡಿ ಬರ್ತೀನಿ. ಎಸ್, ಡನ್. ಬ್ಯಾಕ್. ಸೊ ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ, ವಾಪಸ್ ಬಂದಿದ್ದೀರಾ ಅಂದರೆ. ಬಟ್ ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ ಬಂದ್ರಾ ಇಲ್ವಾ ಅಂತ ಹೇಳಿ. ಸೊ ಲೆಟ್ ಮಿ ನೋ ಚಾಟ್ ಬಾಕ್ಸಲ್ಲಿ ಇಫ್ ಯು ಆರ್ ಡನ್, ಡಿ ಅಂತ ಹಾಕಿ. Yes. So let's do an amazing, beautiful cosmic meditation na ಮಾಡೋಣ.
ಒಂದು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋಣ, ಹಾಗೆ ಎನರ್ಜೈಸ್ ಮಾಡ್ಕೊಳ್ಳೋಣ, ಮೆಡಿಟೇಟ್ ಮಾಡೋಣ ವಿತ್ ಅ ಪವರ್ಫುಲ್ ಮ್ಯೂಸಿಕ್ ಒಂದಿಗೆ. ಸೊ ಐ ವಾಂಟ್ ಎಲ್ಲರೂ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ನಾರ್ಮಲ್ ದಿನಗಳಲ್ಲಿ ಧ್ಯಾನ ಮಾಡಿದ್ರೇ ವೆರಿ ಪವರ್ಫುಲ್. ಅದರಲ್ಲಿ ನೀವು ಹುಣ್ಣಿಮೆ ದಿನ ಧ್ಯಾನ ಮಾಡಿದಾಗ 10 ಟೈಮ್ಸ್ ಪವರ್ಫುಲ್ ಆಗಿರುತ್ತೆ. ಅದರಲ್ಲೂ ನೀವು ಗುರುಪೂರ್ಣಿಮಾ ದಿನ ಗುರುಗಳ ಜೊತೆ 850 ಜನರ ಜೊತೆ ಒಟ್ಟಿಗೆ ನೀವು ಮಾಡಿದಾಗ 100 ಟೈಮ್ಸ್ ಇನ್ನು ಪವರ್ಫುಲ್ ಆಗಿರುತ್ತೆ. ಸೊ ಐ ವಾಂಟ್ ಎಲ್ಲರೂ ಲೈವಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡಿ. ಓಕೆ, ಸೊ ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಕ್ಯಾಂಡಲ್ ದೀಪ ಹಾಗೆ ಇರಲಿ, ಮುಂದೆಗಡೆನೇ ಇಟ್ಕೊಳ್ಳಿ. ಸಾಧ್ಯ ಆದರೆ ಕಿವಿಗೆ ಇಯರ್ಫೋನ್ ಹಾಕ್ಕೊಳ್ಳಿ. 3-4 ಜನ ಅಟೆಂಡ್ ಮಾಡ್ತಿದ್ರೆ ನೋ ಪ್ರಾಬ್ಲಮ್. ಸೊ ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಹಸ್ತದಲ್ಲಿ ಮುದ್ರೆ ಹೀಗೆ ಫ್ರೀಯಾಗಿ, ಓಕೆ, ಫ್ರೀಯಾಗಿ ಮಂಡಿ ಮೇಲೆ ಲೈಕ್ ದಿಸ್. ಹಾಂ, ಫ್ರೀಯಾಗಿ ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇರಲಿ, ಶೋಲ್ಡರ್ ರಿಲ್ಯಾಕ್ಸ್. ಕಣ್ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್.
ಎನರ್ಜೈಸ್ ಆಗ್ತಾ ಇದ್ದೀರಾ, ರೀಚಾರ್ಜ್ ಆಗ್ತಾ ಇದ್ದೀರಾ. ನಿಮ್ಮ ದೇಹ ಎರಡು ಹಸ್ತದಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ. ನಿಮ್ಮ ವಿಶಸ್, ಗೋಲ್ಸ್ ಏನೇನೆಲ್ಲ ಬರೆದಿದ್ದೀರಾ ಬೇಲೀಫಲ್ಲಿ 7 and 7 ಪೋರ್ಟಲ್ ಶೀಟಲ್ಲಿ, ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. करचरणकृतं वाक्कायजं कर्मजं वा श्रवणनयनजं वा मानसं वापराधं विहितमविहितं वा सर्वमेतत् क्षमस्व. जय जय करुणाब्धे श्री महादेव शम्भो. करचरणकृतं वाक्कायजं कर्मजं वा श्रवणनयनजं वा मानसं वापराधं
सर्वमेतत् क्षमस्व जय जय करुणाब्धे श्री महादेव शम्भो करचरणकृतं वा कायजं कर्मजं वा श्रवणनयनजं वा मानसं वापराधं वा विहितमविहितं वा सर्वमेतत् क्षमस्व जय जय करुणाब्धे श्री महादेव शम्भो ಹಾಗೆ ಕಣ್ಮುಚ್ಕೊಂಡು ಈ ಗುರು ಪೂರ್ಣಿಮಾ ದಿನ ಫಾರ್ ಅ ಮಿನಿಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಲೈಫಲ್ಲಿ ಚಿಕ್ಕನಿಂದ ಇಲ್ಲಿಯ ತನಕ ಅಪ್ಪ ಅಮ್ಮನೇ ಇರ್ಬೋದು, ಅಥವಾ ತಾತ ಅಜ್ಜಿನೇ ಇರ್ಬೋದು, ಅಂಕಲ್ಲೇ ಇರ್ಬೋದು, ನಿಮ್ಮ ನರ್ಸರಿ ಟೀಚರ್ ಇರ್ಬೋದು, ಪ್ರೈಮರಿ ಮೇಸ್ಟ್ರ್ ಇರ್ಬೋದು, ಹೈಸ್ಕೂಲ್ ಟೀಚರ್ ಇರ್ಬೋದು, ಕಾಲೇಜಲ್ಲಿ ಮ್ಯಾಮ್ ಇರ್ಬೋದು, ಸರ್ ಇರ್ಬೋದು, ಅಥವಾ ಲೈಫ್ನ ಯಾವುದೇ ಗುರುಗಳಾಗಿರ್ಬೋದು, ಅಥವಾ ನಿಮ್ಮ ಬಾಸ್ ಆಗಿರ್ಬೋದು. ಥಿಂಕ್ ಮಾಡಿ, ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಲೈಫ್ನ ಪಾಠವನ್ನು ಕಲಿಸಿದ್ದಾರೆ, ಯಾರಿಂದ ನಿಮ್ಮ ಲೈಫಲ್ಲಿ ಬದಲಾವಣೆ, ಚೇಂಜಸ್, ಗ್ರೋತ್ನ ನೋಡಿದ್ದೀರಾ, ಕಲಿಕೆಯನ್ನು ಮಾಡಿದ್ದೀರಾ. ಥಿಂಕ್ ಮಾಡಿ, ನಿಮ್ಮೆಲ್ಲ ಗುರುಗಳನ್ನು ನೆನಪಿಸ್ಕೊಳ್ತಾ ಈ ಗುರು ಪೂರ್ಣಿಮೆಯ ದಿನ ಎರಡೂ ಕೈನ ಜೋಡಿಸಿ ತಲೆಬಾಗಿ ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳಿಗೂ ಡೀಪ್ ಫ್ರಮ್ ದ ಹಾರ್ಟ್, ಹೃದಯಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ, ಅಭಿನಂದನೆಗಳನ್ನ ಸಲ್ಲಿಸಿ. ನಿಮ್ಮಿಂದ ನಾನೇನು ಕಲ್ತಿದ್ದೀನಿ, ನಾನೇನು ಚೇಂಜ್ ಆಗಿದ್ದೀನಿ, ನಾನೇನು ಪಡ್ಕೊಂಡಿದ್ದೀನಿ, ಅದು ಯಾವತ್ತಿಗೂ ನಾನು ಸರಿದೂಗ್ಸೋಕ್ಕಾಗಲ್ಲ, ವಾಪಸ್ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್, ತುಂಬ ಆಭಾರಿಯಾಗಿದ್ದೇನೆ, ಕೃತಜ್ಞನಾಗಿದ್ದೇನೆ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಪ್ಪ ಅಮ್ಮ, ಥ್ಯಾಂಕ್ ಯು ಗಾಡ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ತಲೆ ಮೇಲೆತ್ತಿ ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ.
ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ. ದೇಹ, ಮನಸ್ಸು, ಆತ್ಮನ ಎನರ್ಜೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ತಾ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನಲ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಆಶೀರ್ವದಿಸಿ ಬ್ಲೆಸ್ಸಿಂಗ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಆಶೀರ್ವಾದ ಮಾಡಿ, ಎನರ್ಜಿ ಕೊಡಿ. ಹಸ್ತಗಳನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಎನರ್ಜಿ ಕೊಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಗುರು ಪೂರ್ಣಿಮಾ ಹುಣ್ಣಿಮೆ ರಿಚುವಲ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ. ಡ್ರಿಂಕ್ ವಾಟರ್, ನೀರು ಕುಡೀರಿ ಎಲ್ಲರೂ. ರೈಟ್. ಸೊ ಇವತ್ತು ಹುಣ್ಣಿಮೆ ರಿಚುವಲ್ ಅಲ್ವಾ? ಸೊ ಮತ್ತೊಮ್ಮೆ ನೀರು ಬಾಟಲ್ನ ತುಂಬಿಸಿ, ನೀರು ಬಾಟಲ್ಲು, ಚೊಂಬು, ಗ್ಲಾಸು ಯಾವುದಾದ್ರೂ ಸರಿ. ಸೊ ನೀರು ಬಾಟಲ್ನ ತುಂಬಿಸಿ ಎರಡೂ ಹಸ್ತಲ್ಲಿ ಗ್ಲಾಸನ್ನು ಅಥವಾ ಬಾಟಲ್ನ ಇಟ್ಕೊಳ್ಳಿ. ನೀವು ಬರೆದಿರೋ ಎಲ್ಲ ಗೋಲ್ಸ್, ವಿಶಸ್ನೆಲ್ಲ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ಎಲ್ಲ ಅಚೀವ್ ಆಗ್ತಾ ಇರೋ ಥರ ನೀರಿಗೆ ಎನರ್ಜಿ ಕೊಡ್ತಾ ಚಾರ್ಜ್ ಮಾಡ್ತಾ ಫಾರ್ 1 minute. ಆಮೇಲೆ ಈ ಬಾಟಲ್ನ ಹೊರಗಡೆ ಇಡ್ತೀರಾ ರೈಟ್ ನಾವು ಸೆಷನ್ ನಂತರ. ಸೊ ರಾತ್ರಿ ಹುಣ್ಣಿಮೆ ಬೆಳದಿಂಗಳಲ್ಲಿ ಬಾಟಲ್ ಅಥವಾ ಚೊಂಬು ಅಥವಾ ಗ್ಲಾಸು ರಾತ್ರಿ ಹೊರಗಡೆ ಇರಲಿ. ಮನೆಯಿಂದ ಆಚೆಗಡೆ, ಟೆರೆಸಲ್ಲಿ, ಬಾಲ್ಕನಿಲಿ ಎಲ್ಲಾದರೂ ಹೊರಗಡೆ ಇರಲಿ. ಚಂದ್ರನ ಬೆಳಗ್ಗೆ ಬೀಳಲೇಬೇಕಂತ ಇಲ್ಲ, ಚಂದ್ರನ ಎನರ್ಜಿ ಇದ್ದೇ ಇರುತ್ತೆ. ಸೊ ವಾಟರ್ ಚಾರ್ಜ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಕೆಲಸ ಇದನ್ನು ನೀರನ್ನು ಕುಡಿತೀರ, ಫುಲ್ ಕಂಪ್ಲೀಟ್ ನೀರನ್ನು ಕುಡಿತೀರ. ಓಕೆ, ಡನ್ ಮಾಡ್ತೀರಾ ಎಲ್ಲರೂ? ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಒಂದು ವರ್ಡಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ ಇವತ್ತಿನ ಈ ರಿಚುವಲ್ ಗುರುಪೂರ್ಣಿಮಾದ ಕಲಿಕೆ ಒಂದು ಪದದಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. ತುಂಬಾ ನಿಮ್ಮ ಕುಟುಂಬಕ್ಕೂ ಸೋ ಮಚ್ ಗುರುಜಿ. Very blessed to have this amazing. ಧನ್ಯವಾದಗಳು. ಉತ್ತಮವಾದ ಲೆಸನ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಪೂರ್ಣಿಮಾ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ನಿಸ್ವಾರ್ಥ ಸೇವೆಗೆ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಯಾವಾಗಲೂ ದೇವರಿಗೆ ಕೃತಜ್ಞನಾಗಿರ್ತೇನೆ. ಬಿಕಾಸ್ ನನ್ನಿಂದ ನಿಮಗೇನೋ ಚೇಂಜ್ ಆಗ್ತಾ ಇದೆ, ಕಲಿತಾ ಇದ್ದೀರಾ ಅಥವಾ ಈ ರಿಚುವಲ್ ಮಾಡ್ತಾ ಇದ್ದೀರಾ ಅಂತಲ್ಲ. ಯು ಆರ್ ರೆಡಿ. ನೀವು ರೆಡಿ ಇದ್ರಿ ಚೇಂಜ್ ಆಗಲಿಕ್ಕೆ, ಟ್ರಾನ್ಸ್ಫಾರ್ಮ್ ಆಗಲಿಕ್ಕೆ, ಬದಲಾವಣೆ ಆಗಲಿಕ್ಕೆ. ಸೊ ನನ್ನಿಂದ, ನನ್ನ ಮುಖಾಂತರ ದೇವರು ನಿಮಗೊಂದು ಬದಲಾವಣೆ, ಕಲಿಕೆ ಇದೆಲ್ಲ ಸಿಗೋ ಥರ ಮಾಡ್ತಾ ಇದ್ದಾರೆ. ಸೊ ಥ್ರೂ ಮೀ ಆಗ್ತಾ ಇರೋದಕ್ಕೆ ಥ್ಯಾಂಕ್ ಯು ದೇವರೇ. ಚೂಸಿಂಗ್ ಮೀ ಟು ಬಿ ಯುವರ್ ಟೀಚರ್. ನನ್ನನ್ನು ನಿಮ್ಮ ಗುರುಗಳಾಗಿ ಆಯ್ಕೆ ಮಾಡಿ ನಿಮಗೆ ಈ ಥರ
ಕಲಿಕೆ, ಪರಿವರ್ತನೆ, ಬದಲಾವಣೆ ಕೊಡಲಿಕ್ಕೆ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ದೇವ್ರೆ ಅಂಥೇಳಿ ಆಲ್ವೇಸ್ ಫೀಲ್ ಗ್ರ್ಯಾಟಿಟ್ಯೂಡ್. ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ. ಶುಭರಾತ್ರಿ, ಹ್ಯಾಪಿ ನೈಟ್. ಸೊ ರಿಮೆಂಬರ್ ಆಲ್ವೇಸ್ ದೆರ್ ಇಸ್ ನೋ ಪ್ರಾಬ್ಲಮ್ ಅನ್ನೋದಿಲ್ಲ, ಚಾಲೆಂಜ್ ಅಷ್ಟೇ ಇರೋಂಥದ್ದು. ಓಕೆ, ಸೊ ಚಾಲೆಂಜ್ನ ದೂರ ಇಡಿ. ಚಾಲೆಂಜ್ ಚಿಕ್ಕದಾಗಿ ಕಾಣುತ್ತೆ, ಹತ್ತಿರ ಇಟ್ಕೊಂಡ್ರೆ ಅದೇ ದೊಡ್ಡದು ಅನ್ನಿಸ್ಬಿಡುತ್ತೆ. ಸೊ ದೂರ ಇಡಿ. ಓಕೆ, ರಿಮೆಂಬರ್ ಲೈಫಲ್ಲಿ 90% ಎಲ್ಲ ಚೆನ್ನಾಗಿದೆ, 10% ಅಷ್ಟೇ ಚಾಲೆಂಜು. ಆ್ಯಂಡ್ ಅದು ಚೇಂಜ್ ಆಗ್ತಾ ಇರುತ್ತೆ. ಇಟ್ಸ್ ನಾಟ್ ಅದೇ ಇರೋದಿಲ್ಲ. ಟೈಮ್ ಚೇಂಜ್ ಆಗ್ದಂಗೆ ಅದು ಚೇಂಜ್ ಆಗುತ್ತೆ, ಬಟ್ ಇದ್ದೇ ಇರುತ್ತೆ. ಸೊ 90% ಬಗ್ಗೆ ಗಮನ ಕೊಡಿ, ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ. 10%ನ ಕಲೀರಿ, ತಿಳ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದನ್ನ ಗೆಲ್ಲಿ. ನೆಕ್ಸ್ಟ್ 10%ಗೆ ರೆಡಿ ಇರಿ. 90 + 10 90ನೇ ಲೈಫ್ ಕ್ಯಾಲ್ಕುಲೇಷನಲ್ಲಿ. ಓಕೆ, ಸೊ 90 + 10 ಯಾವಾಗಲೂ 90ನೇ ಇರುತ್ತೆ. ಸೊ ರಿಮೆಂಬರ್ ದಿಸ್. ಸೊ ಚಾಲೆಂಜ್, ಬಿ ರೆಡಿ ಫಾರ್ ಚಾಲೆಂಜ್. ಹ್ಯಾಪಿಯಾಗಿ ತಗೊಳ್ಳಿ, ಕಲಿತೀರಾ, ಗ್ರೋತ್ ಆಗ್ತೀರಾ, ಚೇಂಜ್ ಆಗ್ತೀರಾ, ಸಕ್ಸಸ್ ಪಡಿತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ. See you all next class, next session. Till then, take care. Bye-bye. Thank you. Thank you. Thank you, sir. Good night, sir. Thank you. ಥ್ಯಾಂಕ್ ಯು ಸೋ ಮಚ್. ದೀಪ ಆರಿಸ್ಬೋದು ಇವಾಗ, ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ. ಓಕೆ, ನೀರನ್ನ ಬೆಳಗ್ಗೆ ಎದ್ದಾಗ ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಫಸ್ಟ್ ಕೆಲಸ, ನೀರು ಕುಡಿಬೇಕು. ಹೊರಗಡೆ ಇಟ್ಟಿರ್ತೀರಾ, ವಾಟರ್ ಚಾರ್ಜ್ ಆಗಿರುತ್ತೆ, ಆ ನೀರನ್ನು ಕುಡಿತೀರಾ. ಓಕೆ, ಸೊ ಎನಿ ಟೈಮ್ ನೀವು ಎದ್ದಾಗ ಕುಡೀರಿ. ಬೇಗ ಎದ್ದು ಕುಡಿದ್ರೆ ಒಳ್ಳೆಯದು. ಸೊ ಕುಡೀರಿ. ಸೊ ಯಾವುದಾದ್ರೂ ಗ್ರೂಪಲ್ಲಿ ಇದ್ದರೆ ನೀವು ಶೇರಿಂಗ್ಸ್ ಮಾಡಿ. ಹೌ ಡಿಡ್ ಯು ಫೀಲ್, ಹೇಗೆ ಅನ್ನಿಸ್ತು? ಗ್ರೂಪಲ್ಲಿ ಇದ್ದರೆ, ಓಪನ್ ಇದ್ದರೆ ಶೇರ್ ಮಾಡಿ. ಅದರ್ವೈಸ್ ಕಮೆಂಟ್ ಬಾಕ್ಸಲ್ಲೂ ಶೇರ್ ಮಾಡಿ ಈ ವಿಡಿಯೋ ನೋಡ್ತಿರೋಂಥವ್ರು. So thank you so much. Happy Guru Purnima once again. See you all next class. Thank you. Bye-bye.